ಬದಲಾದೀತು. ಹವ್ಯಾಸ ಬದಲಿಸಿ ನೋಡು, ಹಣೆ ಬರಹವೇ ಬದಲಾದೀತು. ವಿಚಾರ ಬದಲಿಸಿ ನೋಡು, ದೇಶವೇ ಬದಲಾದೀತು. ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ನೀ ಸೇರುವ ದಡ ಎದುರಾದೀತು ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲಿಗೆ ಈ ದಿನದ ಪಂಚಾಂಗವನ್ನು ಓದಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿ ಶ್ರೀಯಾರವರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಇಂದಿನ ಪಂಚಾಂಗ ಓದಿದ್ದೀನಿ. ದಿನ ಮಾರ್ಚ್ 1, 2025 ಶನಿವಾರ. ಆಯನ ಉತ್ತರಾಯಣ. ಋತು ಶಿಶಿರ ಋತು. ಮಾಸ ಫಾಲ್ಗುಣ ಮಾಸ. ಪಕ್ಷ ಶುಕ್ಲ ಪಕ್ಷ. ತಿಥಿ ದ್ವಿತೀಯ. ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರ. ಸಂವತ್ಸರ ಕ್ರೋಧಿನಾಮ ಸಂವತ್ಸರ. ದಿನ ವಿಶೇಷ ಶ್ರೀರಾಮಕೃಷ್ಣ ಜಯಂತಿ. ಶುಭಾಷಿತ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಶ್ಲೋಕ ಫ್ರಮ್ ಭಗವದ್ಗೀತಾ. ಅರ್ಥ ನಿಮ್ಮ ಕೆಲಸವನ್ನು ಮಾಡುವ ಹಕ್ಕು ನಿಮಗಿದೆ, ಆದರೆ ಅದರ ಫಲಿತಾಂಶಗಳನ್ನು ನಿರೀಕ್ಷಿಸಬಾರದು. ಧನ್ಯವಾದಗಳು. ಶಾರದೆ ಲೋಕಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯೇ ಶಾರದೆ ಲೋಕಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ತಾಯೇ ಶಾರದೆ ಲೋಕಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯಾಳಿಸು. ಶಾಂತಿಯ ಉಳಿಸು. ತಾಯೇ ಶಾರದೆ ಲೋಕಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ. ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ. ನಿನ್ನ ಕರುಣೆಯ ಬೆಳಕಲೆಮ್ಮ, ಬಾಳನು ಬೆಳಗಮ್ಮ. ನಮ್ಮ ಕೋರಿಗೆ ಆಲಿಸಮ್ಮ. ತಾಯೇ ಶಾರದೆ ಲೋಕಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು. ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು. ಒಳ್ಳೆ ದಾರಿಯಲೆಮ್ಮ ನಡೆಸು, ವಿದ್ಯೆಯ ಕಲಿಸು. ಆಸೆ ಪೂರೈಸು. ತಾಯೇ ಶಾರದೆ ಲೋಕಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ತಾಯೇ ಶಾರದೆ ಲೋಕಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಥ್ಯಾಂಕ್ ಯು.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾನ್ವಿ. ಇಂದು ನಮ್ಮ ಕನ್ನಡ ಶಾಲೆಯ ವಾರ್ಷಿಕ ದಿನಕ್ಕೆ ಬಹುಮುಖ್ಯ ಅತಿಥಿಯಾಗಿ ಆಗಮಿಸಿದ ಶಿಕ್ಷಕಿಯೂ ಆದ ಮಹಿಳಾ ಸದಸ್ಯರನ್ನು ಸ್ವಾಗತಿಸುವುದು ನನಗೆ ಸಂತೋಷ ವಿಷಯ. ನಮ್ಮ ಮುಖ್ಯ ಅತಿಥಿಯವರು ತಮ್ಮ ಜೀವನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅರ್ಪಿಸಿದ್ದು ವಿದ್ಯಾರ್ಥಿಗಳು ಮನಸ್ಸನ್ನು ರೂಪಿಸಿ ಆಂಗ್ಲ ಭಾಷೆಯ ಕಲಿಕೆಗೆ ಪ್ರೀತಿಯನ್ನು ಬೆಳೆಸಿದ್ದಾರೆ. ಅವರು ಕರ್ನಾಟಕ ಯೂನಿವರ್ಸಿಟಿಯಿಂದ ಇಂಗ್ಲೀಷ್ನಲ್ಲಿ MA ಮತ್ತು ಗಾಂಕೇನ್ ಕಾಲೇಜಿನಿಂದ TESL ಪ್ರಮಾಣ ಪತ್ರ ಮಾಡಿದ್ದಾರೆ. ಭಾರತ ಮತ್ತು ಕೆನಡಾದಲ್ಲಿ 30 ವರ್ಷಕ್ಕೂ ಹೆಚ್ಚು ಕಾಲ ಶಿಕ್ಷಕಿ ಆಗಿರುವ ಅನುಭವ ಹೊಂದಿದ್ದಾರೆ. ಅವರ ಬೋಧನಾ ರೀತಿಯು ತುಂಬ ಪ್ರೇರಣಾದಾಯಕವಾಗಿದೆ. ವಿದ್ಯಾರ್ಥಿಗಳು ತಮಗೆ ಇಷ್ಟವಾದ ವಿಷಯಗಳನ್ನು ಮಾತ್ರ ಕಲಿಯುತ್ತಾರೆ. ಅದು ಕಲಿಯುವವರ ಮೇಲೆ ಆಗಿದೆ ಎಂದು ಅವರ ನಂಬಿಕೆ. ಬನ್ನಿ, ನಮಗೆ ಅತಿಥಿಯಾಗಿ ಬಂದ ಶ್ರೀಮತಿ ಸಂಗೀತಾ ಚಂದ್ರ ಆರ್ಯ ಅವರನ್ನು ಸ್ವಾಗತ ಮಾಡೋಣ. ದಯವಿಟ್ಟು ವೇದಿಕೆಗೆ ಬನ್ನಿ ಎಂದು ಸಂಗೀತಾ ಜಿ ಅವರನ್ನು ಕೇಳಿಕೊಳ್ಳುತ್ತೇನೆ. ಪರಿಚಯವನ್ನು ಮಾಡಿಕೊಟ್ಟಂತಹ ಸಾನ್ವಿ ಹಸರಂಬರಿ ಅವರಿಗೆ ಧನ್ಯವಾದಗಳು. ಈಗ ಇನ್ನೊಬ್ಬ ಅತಿಥಿಗಳ ಕಿರು ಪರಿಚಯವನ್ನು ಮಾಡಿಕೊಡಲು ಬರ್ತಾ ಇದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಶ್ರೇಯಾ ಹೆಗಡೆಯವರು. ಎಲ್ಲರಿಗೂ ನಮಸ್ಕಾರ. ಒಳ್ಳೆಯ ಪುಸ್ತಕಗಳು, ಒಳ್ಳೆಯ ವ್ಯಕ್ತಿಗಳು ಸುಲಭವಾಗಿ ಅರ್ಥ ಆಗೋದಿಲ್ಲ, ಸರಿಯಾಗಿ ಓದಬೇಕಾಗುತ್ತದೆ. ಇಂತಹ ಅದ್ಭುತವಾದ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ ಶ್ರೀಮತಿ ಗೀತಾ ಜಹಗೀರ್ದಾರ್ ಅವರು ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಬಂದಿದ್ದಾರೆ. ಶ್ರೀಮತಿ ಗೀತಾ ಜಹಗೀರ್ದಾರ್ ಅವರು ದಯವಿಟ್ಟು ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಶ್ರೀಮತಿ ಗೀತಾ ಜಹಗೀರ್ದಾರ್ ಅವರು 1975ರಲ್ಲಿ ಕೆನಡಾಕ್ಕೆ ವಲಸೆ ಬಂದರು ಮತ್ತು ಕಳೆದ 5 ದಶಕಗಳಿಂದ ಇಲ್ಲಿನ ಸಮುದಾಯದ ಅಂಗವಾಗಿ ಜೀವಿಸುತ್ತಿದ್ದಾರೆ. ಅವರು ತಮ್ಮ ವೃತ್ತಿ ಜೀವನದಲ್ಲಿ ಬಹಳ ವರ್ಷ ಕಳೆದ ನಂತರ ಆಟವಾ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಆಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್ ಬೋಧನೆಯಲ್ಲಿ ತೇರ್ಗಡೆಯಾಗಿ ಗೌರವಾನ್ವಿತ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನು ಗಳಿಸಿದರು. ತದನಂತರ ಅವರು IT ಡಿಪ್ಲೊಮಾವನ್ನು ಕೂಡ ಮಾಡಿದರು. ಈ ತಾಂತ್ರಿಕ ಮತ್ತು ಶೈಕ್ಷಣಿಕ ಅರ್ಹತೆಗಳೊಂದಿಗೆ ಅವರು ಕೆನಡಾದ ಕೇಂದ್ರ ಸರ್ಕಾರಕ್ಕೆ ಸೇರ್ಪಡೆಗೊಂಡು ವಿವಿಧ ಇಲಾಖೆಗಳ ಸೇವೆಯಲ್ಲಿ ಮುಂದುವರಿದು ಅಂತಿಮವಾಗಿ ಡಿಪಾರ್ಟ್ಮೆಂಟ್ ಆಫ್ ನ್ಯಾಷನಲ್ ಡಿಫೆನ್ಸಿಂದ ಗೌರವಾನ್ವಿತ ನಿವೃತ್ತಿ ಪಡೆದರು. ಕನ್ನಡ ಶಾಲೆಯ ಸಂಸ್ಥಾಪಕರಾಗಿ ಹಾಗೂ ಶಿಕ್ಷಕರಾಗಿ ಅವರು ಹಲವಾರು ಪೀಳಿಗೆಗಳ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದು ಯುವಜನತೆಯ ತಂಡಗಳ ನೃತ್ಯ, ನಾಟಕ ಮತ್ತು ಸಂಗೀತ ಪ್ರದರ್ಶನಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದಾರೆ. ಕಳೆದ 10 ವರ್ಷಗಳಿಂದ ಅವರು ಕನ್ನಡ ನಾಟಕಗಳನ್ನು ಬರೆಯುವಲ್ಲಿ, ನಿರ್ದೇಶನ ಮಾಡುವಲ್ಲಿ ಮತ್ತು ಅಭಿನಯಿಸುವಲ್ಲಿ ತಮ್ಮ ಪ್ರತಿಭೆಯನ್ನು ತೋರುತ್ತಿದ್ದಾರೆ. ಅವರ ನಾಟಕಗಳ ಸ್ವಚ್ಛತೆ, ಮಧ್ಯಸ್ಥ ವಿವಾಹ, ತಂತ್ರಜ್ಞಾನ ಬಳಕೆ ಮುಂತಾದ ಕನ್ನಡ ಸಂಸ್ಕೃತಿ ಮತ್ತು ಸಾಮಾಜಿಕ ವಿಷಯಗಳನ್ನು ಸ್ಮರಣೀಯ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತವೆ. ಶಿಕ್ಷಣ, ಸಾರ್ವಜನಿಕ ಸೇವೆ ಮತ್ತು ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ತಮ್ಮ ಅಮೋಘ ಸೇವೆಗಾಗಿ ಶ್ರೀಮತಿ ಗೀತಾ ಜಹಗೀರ್ದಾರ್ ಅವರು ಕನ್ನಡ ಮತ್ತು ಕೆನಡಾ ಸಮುದಾಯಗಳಲ್ಲಿ ಶ್ರದ್ಧೆಯ ಪ್ರತಿಮೆಯಾಗಿದ್ದಾರೆ ಮತ್ತು ಅನೇಕ ಪೀಳಿಗೆಗಳಿಗೆ ಸ್ಫೂರ್ತಿ ನೀಡಿದ್ದಾರೆ. ಧನ್ಯವಾದ. ಸೊ ನಮ್ಮ ಶಾಲೆಯ ವಿದ್ಯಾರ್ಥಿ ಹೂಗುಚ್ಛವನ್ನು ಕೊಡೋದರ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದಾಳೆ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ.
ಈಗ ನಾನು ನಮ್ಮ ಅತಿಥಿಗಳನ್ನು ಇನ್ನೊಬ್ಬ ಅತಿಥಿಗಳ ಬಗ್ಗೆ ಪರಿಚಯ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಯಾವ ವಿದ್ಯಾರ್ಥಿನೂ ಬರಲ್ಲ ಪರಿಚಯ ಮಾಡೋಕ್ಕೆ. ಸೊ ಯಾಕಂದರೆ ಎಲ್ಲರಿಗೂ ಸುವ ಮುನ್ನ ಕಿವುಡನಾಗು, ಸಾಧಿಸಿದ ಮೇಲೆ ಮೂಕನಾಗು ಎಂಬ ಮಾತನ್ನು ನೆನಪಿಸುವಂತಹ ವ್ಯಕ್ತಿ ನಿಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ಕನ್ನಡ ಶಾಲೆ ಕನ್ನಡ ಕಾರ್ಯಕ್ರಮಗಳಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿಯೂ ಪ್ರೋತ್ಸಾಹಗಳನ್ನು ನೀಡುತ್ತಾ ಎಲ್ಲರೊಳಗೊಂದಾಗಿ ಇರುವಂತಹ ಹಸನ್ಮುಖಿ ಶ್ರೀಯುತ ಚಂದ್ರ ಆರ್ಯರವರು ನಮ್ಮ ಶಾಲೆಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯವಿಟ್ಟು ಅವರನ್ನು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತೇನೆ. ನಮ್ಮ ಶಾಲೆಯ ವಿದ್ಯಾರ್ಥಿ ಒಂದು ಹೂಗುಚ್ಛವನ್ನು ಕೊಡೋದ್ರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ನಾವೇ ನಿರ್ಮಿಸಿ, ನಾವೇ ನಟಿಸಿ, ನಾವೇ ನಿರ್ದೇಶಿಸಿ, ನಾವೇ ನೋಡುವ, ನಮಗೆ ಅರ್ಥವಾಗದ ಮತ್ತು ಅರ್ಥವಿಲ್ಲದೆ ಅಂತ್ಯ ಹೇಗೆಂದು ತಿಳಿಯದೆ ಸಾಗುವ ಕಪ್ಪು ಬಿಳುಪಿನ ಚಿತ್ರವೇ ನಮ್ಮ ಜೀವನ. ಇಂತಹ ಜೀವನದ ಅನುಭವಗಳನ್ನು ಹೊಂದಿರುವ ನಮ್ಮೆಲ್ಲರನ್ನು ಉತ್ಸಾಹದಿಂದ ಪ್ರೋತ್ಸಾಹಿಸುವ, ಯಾವುದೇ ಕನ್ನಡ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ನಮ್ಮ ಹಿರಿಯರಾದ ಶ್ರೀಯುತ ರಂಗಾ ಜಾಗೀರ್ದಾರ್ ಅವರು ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯವಿಟ್ಟು ಅವರಿಗೆ ಜೋರಾದ ಚಪ್ಪಳೆಯ ಮೂಲಕ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತೇನೆ ಸರ್. ನಮ್ಮ ಶಾಲೆ ವಿದ್ಯಾರ್ಥಿ ಒಂದು ಹೂಗುಚ್ಛವನ್ನು ಕೊಡೋದ್ರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಸೊ ಧನ್ಯವಾದಗಳು. ಈಗ ಉದ್ಘಾಟನಾ ಸಮಾರಂಭ. ಜ್ಞಾನದಿಂದಲಿ ಹವು, ಜ್ಞಾನದಿಂದಲಿ ಪರವು, ಜ್ಞಾನದಿಂದಲಿ ಸಕಲವು, ತನಗಿದ್ದು ಹಾನಿ ಕಾಣಯ್ಯ ಸರ್ವಜ್ಞ ಎನ್ನುವಂತೆ ಜ್ಞಾನದ ಪ್ರತೀಕವಾದ ಜ್ಯೋತಿಯನ್ನು ಉದ್ಘಾಟನೆಯ ಮೂಲಕ ಬೆಳಗಿಸಬೇಕಾಗಿ ಎಲ್ಲ ವೇದಿಕೆ ಮೇಲೆ ಇರುವಂತಹ ಎಲ್ಲ ಅತಿಥಿಗಳನ್ನು ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಈಗ ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳಲ್ಲಿ ಶ್ರೀಯುತ ಚಂದ್ರ ಆರ್ಯ ಅವರು ಕೆಲವು ಹಿತನುಡಿಗಳನ್ನು ಆಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ ಕನ್ನಡ ಸಂಘದ ಕನ್ನಡ ಶಾಲೆಗೆ ಬರ್ತಾ ಇರೋದು, ಐ ಕೀಪ್ ರಿಮೆಂಬರಿಂಗ್ ದಿಸ್ ಆ್ಯಂಡ್ ಇಟ್ಸ್ ಅ ಪ್ಲೆಜರ್ ಟು ಬಿ ಹಿಯರ್ ಆಸ್ ಆಲ್ವೇಸ್. ಸುಮಾರು 22 ವರ್ಷದಿಂದ ನಾವು ಫಸ್ಟು ಬಂದಿದ್ದು ಕೆನಡಾಗೆ. ಇಲ್ಲಿ ಯಾರು ಪರಿಚಯನೂ ಇರಲಿಲ್ಲ. ನಾನು, ಸಂಗೀತ ಮತ್ತು ಸಿದ್ಧಾಂತ ಬಂದ್ವಿ. ಸೊ ಫಸ್ಟ್ ಥಿಂಗ್ ನಾವೇನು ಮಾಡಿದ್ವಿ, ಎಲ್ಲರ ಥರ ಕನ್ನಡ ಸಂಘ ಇದೆಯಾ ಅಂತ ಹುಡುಕಿದ್ವಿ. ಗೂಗಲ್ ಮಾಡಿದ್ವಿ, ನಂಬರ್ ಇತ್ತು ಅಲ್ಲಿ, ಫೋನ್ ಮಾಡಿದ್ವಿ. ಫೋನ್ ಮಾಡಿದಾಗ ಅವ್ರು ಹೇಳಿದ್ರು ಯುಗಾದಿ ಹಬ್ಬ ಮಾಡ್ತಾಯಿದ್ವಿ ಬನ್ನಿ ಅಂತ. ಸೊ ಅಲ್ಲಿಂದ ಶುರುವಾಯಿತು ನಮ್ಮ ಜರ್ನಿ ಕೆನಡಾದಲ್ಲಿ. ಅಲ್ಲಿ ತನಕ ನಮಗೆ ಆಟೋವಾದಲ್ಲಿ ಒಬ್ಬರು ಹೆಸರಿರಲಿಲ್ಲ, ಒಬ್ಬರು ಫೋನ್ ನಂಬರ್ ಇರಲಿಲ್ಲ, ಒಂದು ಕೆಲಸ ಇರಲಿಲ್ಲ. ಸೊ ದಿ ಫಸ್ಟ್ ಕನೆಕ್ಷನ್ಸ್ ವಿ ಹ್ಯಾಡ್, ದಿ ಫಸ್ಟ್ ಪೀಪಲ್ ವಿ ಮೆಟ್ ಆರ್ ಕನ್ನಡ ಪೀಪಲ್. ಅಲ್ಲಿ ಭೇಟಿಯಾದ್ವಿ ರಂಗಾ ಜಾಗೀರ್ದಾರ್ ಮತ್ತು ಗೀತಾ ಜಾಗೀರ್ದಾರ್ ಅವ್ರನ್ನ. ಅವರು ಸುಮಾರು 50 ವರ್ಷ, ಗೀತಾ ಜಾಗೀರ್ದಾರ್ ಬಂದು 50 ವರ್ಷ, ರಂಗಾ ಜಾಗೀರ್ದಾರ್ ಬಂದು 57 ವರ್ಷ. ಆವಾಗಲಿಂದ ಅವರು ಕನ್ನಡ ಭಾಷೆ, ಕನ್ನಡ ಧ್ವಜವನ್ನು ಹಿಡ್ಕೊಂಡು ಮೇಂಟೈನ್ ಮಾಡಿ ಇವತ್ತಿನ ದಿವಸ ನಾವು ನಮ್ಮ ಮಕ್ಕಳು
ಇಲ್ಲಿ ಕನ್ನಡ ಕಲಿಯೋದಕ್ಕೆ ಅವ್ರು ಬುನಾದಿ ಮಾಡಿಕೊಟ್ರು. ಲೆಟ್ಸ್ ಅಪ್ರಿಷಿಯೇಟ್ ದೆಮ್. ಇಲ್ಲಿಗೆ ಬರ್ತಾ ಇರಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೆ, ನಾವು ಬೆಳೀತಾ ಇದ್ದಾಗ ಭಾಷೆ ಕಲೀಲಿಲ್ಲ, ಕನ್ನಡ ಕಲೀಲಿಲ್ಲ, ಇಂಗ್ಲೀಷ್ ಕಲೀಲಿಲ್ಲ, ಹಿಂದಿ ಕಲೀಲಿಲ್ಲ. ಅವು ಪಾಸ್ ಆಗಬೇಕು ಎಕ್ಸಾಮಲ್ಲಿ ಅಷ್ಟೇ. ಯಾಕೆಂದರೆ ನಮ್ಗೆ ಅವಾಗ ಸೈನ್ಸ್ ಓದು, ಮ್ಯಾಥ್ ಓದು, ಇಲ್ಲ ಅಂತಂದರೆ ನಿನಗೆ ಕೆಲಸ ಸಿಗೋದಿಲ್ಲ. ಸೊ ವಿ ಕೇಮ್ ಫ್ರಮ್ ಎ ವಿಲೇಜ್. ಸೊ ನಮಗೆ ಫಂಡಮೆಂಟಲ್ ರಿಕ್ವೈರ್ಮೆಂಟ್ ವಾಸ್ ದಟ್ ವಿ ಹ್ಯಾವ್ ಟು ಗೆಟ್ ಸಮ್ ಡಿಗ್ರಿ ಸೊ ದಟ್ ಒಂದು ಕೆಲಸ ಸಿಗುತ್ತೆ. ಅದರಿಂದ ನಾವು ಭಾಷೆ ಕಲೀಲಿಲ್ಲ. ಭಾಷೆ ಕಲೀಲಿಲ್ಲ ಅಂದ್ರೂ ಭಾಷೆ ಜೊತೆ ಕನೆಕ್ಷನ್ ಇತ್ತು. ಐ ಥಿಂಕ್ ಸುಮಾರು 10 ವರ್ಷ ಆಯಿತು ಅನಿಸುತ್ತೆ ನನಗೆ ಆವಾಗ ಕಾದಂಬರಿ ಓದೋಕ್ಕೆ ಶುರು ಮಾಡಿದ್ದು ನಾನು. ಫಸ್ಟು ಸುಧಾ, ಪ್ರಜಾಮತದಲ್ಲಿ ಧಾರಾವಾಹಿ ಬರ್ತಾಯಿತ್ತು, ಓದ್ತಾ ಇದ್ವಿ. ತ್ರಿವೇಣಿ ಅನಿಸುತ್ತೆ ಅಲ್ಲ, ಭಾಳ ಕತೆ ಬರೆದು ಧಾರಾವಾಹಿ ಬರೆದ್ರು, ಅವ್ರದ್ದು ಓದ್ತಾ ಇದ್ವಿ. 11-12 ವರ್ಷದಲ್ಲಿ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅನಿಸುತ್ತೆ, ಪತ್ತೆದಾರಿ ಕಾದಂಬರಿ ಬರ್ತಾಯಿದ್ರು, ಸ್ಪೈಸಿ ಪತ್ತೆದಾರಿ ಕಾದಂಬರಿ, ಜಿಂದೆ ನಂಜುಂಡಸ್ವಾಮಿ ಅಂತ. ಐ ಡೋಂಟ್ ಥಿಂಕ್ ಎನಿ ಒನ್ ಆಫ್ ಯು ನೋ. ಅದನ್ನು ಭಾಳ ಓದ್ತಾ ಇದ್ದೆ. ಆಮೇಲೆ ಆಬ್ವಿಯಸ್ಲಿ ಸಮ್ ಸೀರಿಯಸ್ ಬುಕ್ಸ್ ಲೈಕ್ ಪರ್ವ, S.L. ಭೈರಪ್ಪ ಅವ್ರದ್ದು. ಬಟ್ ಲಾಸ್ಟ್ 20-25 ವರ್ಷದಿಂದ ಟಚ್ ಹೋಗಿದೆ. ಯಾವುದು ಬೀಚಿ ಅವ್ರು ಬರಿತಾ ಇದ್ದದ್ದು ಓದ್ತಾ ಇದ್ವಿ. ಆವಾಗ ನಮಗೆ ಬುಕ್ಸ್ ಇರಲಿಲ್ಲ. ನಾವು ಸಮ್ಮರ್ ಹಾಲಿಡೇಸ್ ಅಂತಂದರೆ ಊರಿಗೆ ಹೋಗ್ತಾ ಇದ್ವಿ 2-3 ತಿಂಗಳು. ನಮ್ಮಲ್ಲಿ ನ್ಯೂಸ್ ಪೇಪರ್ ಆಗಲಿ ಅಥವಾ ಮ್ಯಾಗಝೀನ್ಸ್ ಆಗಲಿ ತಗೊಳ್ಳೋ ಪದ್ಧತಿ ಇರಲಿಲ್ಲ, ದುಡ್ಡು ಇರಲಿಲ್ಲ. ಸೊ ಯಾರ್ದಾದ್ರೂ ಮನೇಲಿ ಹಳೆ ಕರ್ಮವೀರ ಸಿಗುತ್ತಾ ಅಥವಾ ಹಳೆ ಬುಕ್, ಒಂದು ಬುಕ್ ಸಿಕ್ಕಿದ್ರೆ ಸಾಕು. ಇಟ್ ವಾಸ್ ಲೈಕ್ ಎ ಗೋಲ್ಡ್ ಮೈನ್. ನಮ್ಮ ತಾತ ಅವ್ರ ಮನೇಲಿ, ನಮ್ಮ ತಾಯಿ ತಂದೆ ಅವ್ರ ಮನೇಲಿ ಕೆಲವು ಟೈಮ್ 1-2-3 ಬುಕ್ ಸಿಕ್ತಿತ್ತು. ಅದೇನೇ ಇರಲಿ ಓದ್ತಾ ಇದ್ವಿ. ಇಟ್ ವಾಸ್ ಸೋ ಪ್ರಿಷಿಯಸ್ ಟು ಸಿ ಎ ಬುಕ್. ಆವಾಗ ಲೈಬ್ರರೀಸ್ ಅಷ್ಟೊಂದು ಡೆವಲಪ್ ಆಗಿರಲಿಲ್ಲ. ಬಟ್ ನಾನು 10 ವರ್ಷ 11-12 ವರ್ಷ ಆದಾಗ ಈ ಸ್ಮಾಲ್ ಗ್ಯಾರೇಜಲ್ಲಿ ಲೈಬ್ರರಿಗಳನ್ನ ಶುರು ಮಾಡಿದ್ರು. ಅಲ್ಲಿಂದ ಬಾರೋ ಮಾಡ್ಕೊಂಡು ಓದ್ತಾ ಇದ್ವಿ. ಸೊ ದ್ಯಾಟ್ ಇಸ್ ಹೌ ವಿ ವರ್ ಇನ್ ಟಚ್ ವಿತ್ ದಿ ಲ್ಯಾಂಗ್ವೇಜ್. ಲ್ಯಾಂಗ್ವೇಜು ಭಾಳ ಇಂಪಾರ್ಟೆಂಟು, ಅದನ್ನು ಹೇಳ್ಬೇಕಾಗಿಲ್ಲ. ಯಾಕಂದರೆ ನಮ್ಮ ಸಂಸ್ಕೃತಿ ಆಗಲಿ, ನಮ್ಮ ಹೆರಿಟೇಜ್ ಆಗಲಿ, ಅದು ಕನೆಕ್ಷನ್ ಬೇಕು ಅಂತಂದರೆ ಬೇಕಾಗಿರೋದು ಭಾಷೆ. ಭಾಷೆ ಕಳ್ಕೊಳ್ತಾ ಇದ್ದೀವಿ, ದಟ್ಸ್ ಅ ಫ್ಯಾಕ್ಟ್. ಬಟ್ ವಿ ಹ್ಯಾವ್ ಟು ಟ್ರೈ ಟು ಪ್ರಿಸರ್ವ್ ಇಟ್ ಸೊ ದಟ್ ನಮ್ಮ ಹೆರಿಟೇಜ್ ಏನಿದೆ, ನಮ್ಮ ಕಲ್ಚರ್ ಏನಿದೆ, ನಾವು ಇಟ್ ಇಸ್ ಪಾರ್ಟ್ ಆಫ್ ಕೆನಡಿಯನ್ ಮಲ್ಟಿಕಲ್ಚರಲ್ ಫ್ಯಾಬ್ರಿಕ್. ನಾವು, ನಮ್ಮ ಮಕ್ಕಳು, ನಮ್ಮ ಮರಿ ಮಕ್ಕಳು, ನಮ್ಮದು ಫ್ಯೂಚರು ಈ ದೇಶದಲ್ಲಿ ಪಾರ್ಟ್ ಆಫ್ ದಟ್ ದಿ ದೇಶದ ಕಲ್ಚರು ನಮ್ಮ ಕನ್ನಡ ಕಲ್ಚರು, ನಮ್ಮ ಕನ್ನಡ ಹೆರಿಟೇಜು. ಸೊ ಅದನ್ನು ಮೇಂಟೈನ್ ಮಾಡೋಕ್ಕೆ ಏನಾಗುತ್ತೋ, ಎಷ್ಟಾಗುತ್ತೋ ಮಾಡಬೇಕು. ಆಮೇಲೆ ಇನ್ನೊಂದು ಯೋಚನೆ ಮಾಡ್ತಾಯಿದ್ದೆ, ಕನ್ನಡ ಪಿಕ್ಚರ್ ನೋಡಿ ಭಾಳ ದಿವಸ ಆಯಿತು ಅಂತ. ಯೂಶ್ವಲಿ ನೋಡೋದಿಲ್ಲ, ಯಾಕಂದರೆ ಪೇಷನ್ಸ್ ಇಲ್ಲ. ಬಟ್ ಲಾಸ್ಟ್ ಪಿಕ್ಚರು ನೋಡಿದ್ದು ಭಾಳ ಒಂದು U-Turn ಅಂತ ನೋಡಿದ್ದೆ ಫ್ಯೂ ಇಯರ್ಸ್ ಬ್ಯಾಕ್. ದಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಬಟ್ ದಿ ಬೆಸ್ಟ್ ಪಿಕ್ಚರ್ ಐ ಹ್ಯಾವ್ ಸೀನ್ ಇನ್ ಲಾಸ್ಟ್ 10 years ಈಸ್ ತಿಥಿ. ಆ ತಿಥಿ ಪಿಕ್ಚರ್ ನೋಡಿದ್ರೆ ನಮ್ಮೂರು, ಅದರಲ್ಲಿರೋ ಆ್ಯಕ್ಟರ್ಸು, ಕ್ಯಾರೆಕ್ಟರ್ಸು ನೋಡಿದ್ರೆ ಎಲ್ಲ ನಮ್ಮ ರಿಲೇಟಿವ್ಸ್ ಥರನೇ ಕಾಣಿಸ್ತಾರೆ. ಅವ್ರು ಆಡೋ ಭಾಷೆ, ಆ ಮನೆಗಳು, ಆ ಹಳ್ಳಿ, ಆ ಕತೆ, ಪ್ರತಿಯೊಂದೂ ನಮ್ಮೂರು, ನಮ್ಮ ಜನ ಅಂತಲೇ ಜ್ಞಾಪಕ ಬರ್ತದೆ. ಸೊ ದಟ್ ವಾಸ್ ದಿ ಲಾಸ್ಟ್ ಮೂವಿ. ಸೊ ಯೂಶ್ವಲಿ ಇಷ್ಟೊತ್ತು ಮಾತಾಡೋದಿಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಲೋಯಿಂಗ್ ಮೀ ಟು ಡೂ ದ್ಯಾಟ್. ಧನ್ಯವಾದ. ತಮ್ಮ ಅನುಭವದ ಹಿತನುಡಿಗಳನ್ನು ಹೇಳಿದಂತಹ ಶ್ರೀಯುತ ಚಂದ್ರ ಆರ್ಯವರವರಿಗೆ ಧನ್ಯವಾದಗಳು. ಮಕ್ಕಳ ಚಪ್ಪಾಳೆ. ಈಗ ಮತ್ತೊಬ್ಬ ಅತಿಥಿಗಳಾದಂತಹ ಶ್ರೀಮತಿ ಗೀತಾ ಜಾಗೀರ್ದಾರ್ ಅವರು ನಮ್ಮ ವೇದಿಕೆ ಮೇಲೆ ಬಂದು ತಮ್ಮ ಹಿತನುಡಿಗಳನ್ನು, ತಮ್ಮ ಅನುಭವಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ. ನನಗೆ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನೋಡಲು ಅವಕಾಶ ಕೊಟ್ಟ ಕನ್ನಡ ಸಮಿತಿಯವರಿಗೆ ನಮ್ಮ ವಂದನೆಗಳು. ಈಗ ನಂದು ಒಂದೆರಡು ಅನುಭವ ಹೇಳ್ತಾ ಇದ್ದೀನಿ. ಒಂದು, ಈ ನಾನು ಇದರಲ್ಲಿ ಈ ಶಾಲೆಯಲ್ಲೇ ಈಗ ಅವರು ಚಂದ್ರ ಆರ್ಯ ಅವ್ರು ಹೇಳಿದ ಹಾಗೆ 50 ವರ್ಷದಿಂದೇ ಬಂದು
ಈಗ ಅವಾಗ ನಮ್ಮದು ಕನ್ನಡ ಇದು ಕಮ್ಯುನಿಟಿ ಅಷ್ಟು ದೊಡ್ಡದಾಗಿರಲಿಲ್ಲ, ಒಂದು 10 ಜನ ಮಕ್ಕಳಷ್ಟೇ ನಮ್ಮ ಕ್ಲಾಸ್ನಲ್ಲಿ. ಸೊ ಬಟ್ ಆದರೂ ತುಂಬ ಇದು ತಂದೆ ತಾಯಿಗಳು ತಪ್ಪದೆ ಕರ್ಕೊಂಬರ್ತಾಯಿದ್ರು. ಸ್ನೋ ಇರಲಿ, ಐಸ್ ಇರಲಿ, ಎಲ್ಲ ಕರ್ಕೊಂಬರ್ತಾಯಿದ್ರು. ಅದರಲ್ಲಿ ನನ್ನ ಮಕ್ಕಳು ಇದ್ದರು. ನನ್ನ ಮಕ್ಕಳು ಇವಾಗ ದೊಡ್ಡವಳಿಗೆ ಮದುವೆ ಆಗಿ ಮಕ್ಕಳಾಗಿದೆ. ಸೊ ಇದ್ದರು. ನಂದೊಂದು ಅನುಭವ ಆಗಿದೆ. ಅದು ಪ್ರತಿ ವಾರ ಆ ಮಕ್ಕಳು ಅಭ್ಯುದಯ ನೋಡಿ ತುಂಬ ಸಂತೋಷ ಆಗ್ತಾಯಿತ್ತು. ಒಂದು ಸರ್ತಿ ಬೆಂಗಳೂರಿಗೆ ಹೋಗಿದ್ವಿ. ಆವಾಗ ನನ್ನ ಮಗಳು 10 ವರ್ಷ ಏನೋ ಆಗಿತ್ತು. ಅವಳನ್ನ ವಿಧಾನಸೌಧ ಮುಂದೆ ಹೋಗ್ತಾ ಇರುವಾಗ ವಿಧಾನಸೌಧ ಅಂತ ಓದ್ಬಿಟ್ಲು. ನನಗೆ ಒಳ್ಳೆ ನನ್ನ ಮಗಳು ಕನ್ನಡದಲ್ಲಿ PhD ಮಾಡಿಬಿಟ್ಲು ಅನ್ನೋ ಥರ ಸಂತೋಷ ಆಗೋಯ್ತು. ಅಷ್ಟು ಅಂದರೆ ಹೇಳ್ಕೊಡ್ತಾ ಇರ್ತೀವಿ, ಅದನ್ನು ಹೇಗೆ ಯೂಸ್ ಮಾಡ್ತಾರೆ, ಅದನ್ನು ಹೇಗೆ ಉಪಯೋಗ ಮಾಡ್ತಾರೆ ಅಂತ ಗೊತ್ತಾಗಲ್ಲ ನಮಗೆ. ಸೊ ಅದಕ್ಕೆ ಅಂತೂ ನಾನು ಹೇಳ್ಕೊಟ್ಟಿದ್ದು ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಇನ್ನೊಂದು ಇವರು ನನ್ನ ಪರಿಚಯ ಮಾಡುವಾಗ ಹೇಳಿದಾಗ, ನಾನು ಇಲ್ಲಿ ಇಂಗ್ಲೀಷ್ ಆ್ಯಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳ್ಕೊಡ್ತಾ ಇದ್ದೆ ಲಾಸ್ಟ್ ಫ್ಯೂ ಇಯರ್ಸ್. ಅದರಲ್ಲಿ ಒಬ್ಬರು ಅಗೇನ್ ನಾವು ಬೇಸಿಕ್ ಸರ್ವೈವಲ್ ಇಂಗ್ಲೀಷ್ ಹೇಳ್ಕೊಡ್ಬೇಕು ಅವ್ರಿಗೆ ನಾವು ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ. ಒಂದು ಸರ್ತಿ ಒಬ್ಬಳು ನಮ್ಮ ಸ್ಟೂಡೆಂಟ್ ಬಂದುಬಿಟ್ಟು, ಐ ಟಾಕ್ ಟು ಮೈ ನೇಬರ್ ಟುಡೇ, ಐ ಆಸ್ಕ್ಡ್ ಹರ್ ಹೌ ಶಿ ವಾಸ್ ಇನ್ ಇಂಗ್ಲೀಷ್ ಅಂತ ಹೇಳಿದ್ಲು. ಅಗೇನ್ ಐ ಹ್ಯಾಡ್ ದಟ್ ಪ್ರೌಡ್ ಮೂಮೆಂಟ್. ಅಂತೂ ದ ಪರ್ಪಸ್ ಆಫ್ ಇದು ಕ್ಲಾಸ್ ವಾಸ್ ಸರ್ವ್ಡ್ ಅಂತ. ಸೊ ಇದೆರಡು ಸ್ಮಾಲ್ ಎಕ್ಸಾಂಪಲ್ಸ್. ಬಟ್ ಅದು ಮಕ್ಕಳು ಇವರು ಚಂದ್ರಾರ್ಯ ಅವ್ರು ಹೇಳಿದ ಹಾಗೆ ಈಗ ಪರದೇಶದಲ್ಲಿ ಬಂದು ಈ ಕನ್ನಡ ಕಲಿಯೋ ಸದವಕಾಶ ಇದೆಯಲ್ಲ, ಅದನ್ನು ನಾವು ಉಪಯೋಗಿಸ್ಕೊಳ್ಳೋದು ಮುಖ್ಯ. ಈಗ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ದ ಚಿಲ್ಡ್ರನ್. ಆ್ಯಂಡ್ ಮಕ್ಕಳು ಅದಕ್ಕೆ ಗುರು ವೃಂದದವರು ಅವ್ರಿಗೆಲ್ಲ ನಮಗೆ ಅಭಿನಂದನೆಗಳು. ಮತ್ತು ಹಾಗೆ ತಂದೆ ತಾಯಿಗಳು ಪ್ರತಿ ವಾರ ಬಂದು ಮಕ್ಕಳಿಗೆ ತಪ್ಪದೆ ಕರ್ಕೊಂಡ್ಬಂದು ಇದೆಲ್ಲ ಕಲಿಯೋ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ಅಭಿನಂದನೆಗಳು. ಒಟ್ಟಿನಲ್ಲಿ ಇಲ್ಲಿ ಬಂದಾಗ ನೀವು ತಂದೆ ತಾಯಿಗಳು ಮಕ್ಕಳಿಗೆ ಪ್ರೋತ್ಸಾಹಿಸಿ, ಗುರುಗಳಿಗೆ ಪ್ರೋತ್ಸಾಹಿಸಿ, ಮಕ್ಕಳಿಗೆ ಹಾಗೆ ಕನ್ನಡ ಕಲಿಯುವ ಸಂಸ್ಕೃತಿ ಭಾಷೆ ಎರಡೂ ಕಲಿಯುವ ಸದವಕಾಶ ಮಾಡಿರೋದ್ರಿಂದ ನಿಮಗೆಲ್ಲರಿಗೂ ಅಭಿನಂದನೆಗಳು. ಆ್ಯಂಡ್ ಸೊ ಅಷ್ಟು ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ. ಕಡೆಗೆ ಕುವೆಂಪು ಅವರು ಹೇಳಿದ ಹಾಗೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತೀನಿ. ತಮ್ಮ ಅನುಭವದ ಮಾತುಗಳನ್ನು ಆಡಿದಂತಹ ಗೀತಾ ಜಾಗೀರ್ದಾರ್ ಅವರಿಗೆ ಧನ್ಯವಾದಗಳು. ಈಗ ಮತ್ತೊಬ್ಬ ಅತಿಥಿಗಳನ್ನು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ತಮ್ಮ ಅನುಭವಗಳನ್ನು ಹಂಚಿಕೊಳ್ಬೇಕಾಗಿ ಶ್ರೀಮತಿ ಸಂಗೀತಾ ಚಂದ್ರಾರ್ಯ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಇದು ನಾನು ಆ್ಯಬ್ಸಲ್ಯೂಟ್ಲಿ ಪ್ರಿಪೇರ್ಡ್ ಆಗಿರಲಿಲ್ಲ, ಬಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಇವತ್ತು ಇಷ್ಟು ಸ್ನೋ ಡೇದಲ್ಲೂ ನೀವೆಲ್ಲ ನಿಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಬಂದು ಏನೋ ಒಂದು ಆಸೆ ಲೈಕ್ ಕನ್ನಡ ಕಲೀಲಿ, ಕನ್ನಡ ಮಾತಾಡಲಿ. ಈ ಕೆನಡಾದಲ್ಲಿ ಬಂದ್ರೂ ಈ ಭಾಷೆ, ಈ ಕಲ್ಚರು, ನಮ್ಮ ಸಂಪ್ರದಾಯ, ನಮ್ಮ ಭಾಷೆ, ನಮ್ಮ ರಿಚ್ ಹೆರಿಟೇಜು ಅದನ್ನು ಉಳಿಸ್ಕೊತಾ ಇದ್ದೀರಾ. ಆ್ಯಂಡ್ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ಆ್ಯಂಡ್ ಇದೇ ನಡೀತಾ ಇರಲಿ, ಆಗ್ತಾ ಇರಲಿ. ಆ್ಯಂಡ್ ಅದಕ್ಕೆ ಥ್ಯಾಂಕ್ ಯು. ಐ ಡೋಂಟ್ ನೋ ಮಚ್ ಟು ಸೇ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಶಾಲೆಯ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರುವಂತಹ ಸುಮಾರು ಕಾಣದ ಕೈಗಳು ಸಹಾಯಧನವನ್ನು ನೀಡಿದ್ದಾರೆ. ಸೊ ಮೊದಲಿಗೆ ಪ್ರಾಯೋಜಕರಾಗಿರುವಂತಹ ಪವನ್ ಮಲ್ಗರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಓಕೆ, ಕಾರಣಾಂತರದಿಂದ ಅವರು ಇನ್ನೂ ಬಂದಿಲ್ಲ. ಬಂದಮೇಲೆ ಇನ್ನೊಂದು ಸಲ ಮಾಡೋಣಂತೆ. ಸೊ ಈಗ ರಾಘವೇಂದ್ರ ರಾಂಪುರ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ನಮ್ಮ ಶಾಲೆ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ತಗೊಳ್ಬೇಕಾಗಿ ವಿನಂತಿಸ್ಕೊಳ್ತೇನೆ.
ಧನ್ಯವಾದಗಳು ರಾಘವೇಂದ್ರ ರಾಂಪುರ್ ಅವರೇ. ಸೊ ಎಲ್ಲರೂ ಇವಾಗ ನಿರೀಕ್ಷೆಯಲ್ಲಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಲಿದೆ. ಸೊ ಪ್ರತಿ ಸತಿನೂ ನನ್ನ ಮುಖಾನೇ ನೋಡ್ತಾ ಇರ್ತೀರಾ. ಸೊ ಈ ಸಲ ಸ್ವಲ್ಪ ಬದಲಾವಣೆ ಮಾಡೋಣ ಅಂಥೇಳಿ. ಓಕೆ, ಸಣ್ಣ ಪುಟ್ಟ ಮೇ ಬಿ ಮಿಸ್ ಮಾಡಿದೆ ಅನಿಸುತ್ತೆ. ಓಕೆ, ಇನ್ನೊಬ್ಬ ಪ್ರಾಯೋಜಕರಾಗಿರುವಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪರಾಶರ್ ಜೋಯಿಸ್ರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತೇನೆ. ಸೊ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೂ ಇನ್ನೊಬ್ಬ ಪ್ರಾಯೋಜಕರಾಗಿರುವಂತಹ ನಿತಿನ್ ರಾವ್ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆ, ಮಕ್ಕಳ ಚಪ್ಪಾಳೆ. ಸೊ ನಮ್ಮ ಶಾಲೆ ಪರವಾಗಿ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ಸೊ ಧನ್ಯವಾದಗಳು. ಸೊ ಎಲ್ಲರೂ ನಿರೀಕ್ಷಿಸಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಲಿದೆ. ಪ್ರತಿ ಸತಿನೂ ನನ್ನ ಮುಖ ನೋಡಿ ನಿಮಗೆ ಬೇಜಾರಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಈಗ ನಮ್ಮ ವೇದಿಕೆ ಮೇಲೆ ಬರ್ತಾರೆ ನಿರೂಪಣೆಯನ್ನು ಮಾಡಲು. ದಯವಿಟ್ಟು ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಿ. ಈ ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮ್ಮ ಶಾಲೆಯ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಮಹನೀಯರಿಗೂ ಸ್ವಾಗತ. ನನ್ನ ಹೆಸರು ಇವಾಂಕ. ನನ್ನ ಹೆಸರು ಸಿರಿ. ದೀಪ ಬೆಳಗಿಸಿ ಆದಮೇಲೆ ಒಂದು ದೇವರ ಹಾಡು ಇದ್ದರೆ ಚೆನ್ನಾಗಿರುತ್ತಲ್ವಾ? ಹೌದು, ಹಾಗಾದರೆ ಕೇಳೋಣ ಬನ್ನಿ. ದೇವರ ನಾಮ. ನಮ್ಮ ಶಾಲೆಯ ಪುಟ್ಟಾಣಿ ಶಮಂತಿಂದ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಚಂದ ಹೇಳಬೇಕು. ಓಕೆ, ಆಲ್ ದ ಬೆಸ್ಟ್. ನೀರು ಶಿವ ನೀರದಿರು ಶಿವ, ನೀರು ಶಿವ ನೀರದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀರು ಶಿವ ನೀರದಿರು ಶಿವ, ಬಾಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀರು ಶಿವ ನೀರದಿರು ಶಿವ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾಳ ಶನಿಕ, ಬಾಳಲ್ಲಿ ಬಡಿವಾರವೇಕೆ, ಶೃಂಗಾರ ಕೃತಕ ಬಂಗಾಳ ಶನಿಕ, ಬಾಳಲ್ಲಿ ಬಡಿವಾರವೇಕೆ, ನೀನಿತ್ತ ಕಾಯ ನೀನಿತ್ತ ಕಾಯ, ನಿನ್ನ ಕೈಲೆ ಮಾಯ ಆಗುವುದು ಹೋಗುವುದು ನಾ ಕಾಣಿನೇ, ನೀರು ಶಿವ ನೀರದಿರು ಶಿವ, ಬಾಗುವುದು ನನ್ನ ಕಾಯ, ಮಾಳಿಕೆ ಕೊಟ್ಟರು ಮಡದೈರೆ ಇಟ್ಟರು, ನಾನಂತೂ ನಿನ್ನನ್ನ ಲಾರಿ, ಮಾಳಿಕೆ ಕೊಟ್ಟರು ಮಡದೈರೆ ಇಟ್ಟರು, ನಾನಂತೂ ನಿನ್ನನ್ನ ಲಾರಿ, ಸಾರನ್ನ ಮನಕ್ಕೆ ಸಾರನ್ನ ಮನಕ್ಕೆ
ಶಿವ ನೀರದಿರು ಶಿವ ಬಾಗುವುದು ನನ್ನ ಕಾಯ. ಓಂ ನಮಃ ಶಿವಾಯ. ಎಲ್ಲರಿಗೂ ಧನ್ಯವಾದಗಳು. ಇಂಪಾಗಿ ಹಾಡಿದ ಶಮಂತ್ರವರಿಗೆ ಧನ್ಯವಾದಗಳು. ಇವಾಗ ನೀನು ಯಾವಾಗಾದರೂ ನಮ್ಮ ಕರ್ನಾಟಕಕ್ಕೆ ಹೋಗಿದ್ಯಾ? ಹೌದು, ತುಂಬ ಸಲ. ಓ ಹೌದಾ? ಹಾಗಾದರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹೋಗಿದೆಯಾ? ಬೆಂಗಳೂರು, ಮೈಸೂರು, ಮ್ಯಾಂಗಳೂರು ತುಂಬ ಜಾಗಗಳನ್ನು ನೋಡಿದ್ದೀನಿ. ಓ ಹೌದಾ? ಹಾಗಾದರೆ ಅಲ್ಲಿನ ಉಡುಪು ತಿಂಡಿ ತಿನಿಸುಗಳ ಬಗ್ಗೆ ಗೊತ್ತಿದೆಯಾ? ಸ್ವಲ್ಪ ಗೊತ್ತಿದೆ. ಹಾಗಾದರೆ ನಮ್ಮ ಪುಟಾಣಿಗಳು ಕರ್ನಾಟಕದ ವಸ್ತ್ರ ಪ್ರದರ್ಶನ ಮಾಡಲು ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. Hey ma'am, did you like it? ಚೆಕ್. ಶಮಂತ್ ಹಾಗೂ ಆರ್ನವಿ ಮಲ್ನಾಡ್ ಟ್ರೆಡಿಷನಲ್ ಥೀಮ್ ಕಾಸ್ಟ್ಯೂಮಲ್ಲಿ ಜೋರಾದ ಚಪ್ಪಾಳೆ ಸ್ನೇಹಿತರೆ. ಅರಿಹಾನ್ ಹಾಗೂ ಪ್ರಾರ್ಥನಾ ಅರಿಹಾನ್ ಹಾಗೂ ಪ್ರಾರ್ಥನಾ ಕೇರಳ ಸ್ಟೈಲ್ ಕಾಸ್ಟ್ಯೂಮಲ್ಲಿ. ಮ್ಯೂಸಿಕ್ ಯಾಕೆ ಸ್ಟಾಪ್ ಆಯ್ತು? ನೀಲ್ ಹಾಗೂ ಆದ್ಯ ಕೊಡವ ಸ್ಟೈಲ್ ಕಾಸ್ಟ್ಯೂಮಲ್ಲಿ. ನೀಮೆಟ್ಟುವ ನೆಲಾದೆ ಕರ್ನಾಟಕ ನೀನೇರುವ ಮರೆ ಸತ್ಯಾದಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ದೇವ್ ಹಾಗೂ ಮಾನ್ವಿ ನಾರ್ತ್ ಕರ್ನಾಟಕ ಕಾಸ್ಟ್ಯೂಮಲ್ಲಿ. ಕನ್ನಡವಾಗಿ ಕನ್ನಡ ಗೋವಿನ ಮುದ್ದಿನ ಕರು ಶಾರ್ವಿಕ್, ವಿಯಾರಾ ಹಾಗೂ ವಿಹಾನ್ ಕರ್ನಾಟಕದ ಧ್ವಜದ ಕಾಸ್ಟ್ಯೂಮ್ನಲ್ಲಿ. ರಾನಿತ್, ಆರ್ನಾ ಹಾಗೂ ಶ್ರೀಯಾನ್ ರಾಜಸ್ಥಾನ್ ಕಾಸ್ಟ್ಯೂಮ್ನಲ್ಲಿ. ರಾನಿತ್, ಆರ್ನಾ ಹಾಗೂ ಶ್ರೀಯಾನ್. ವೇದ್ ಗುಜರಾತಿ ಕಾಸ್ಟ್ಯೂಮ್ನಲ್ಲಿ. ಸಂತಂತಿವರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು. ವೇದ್ ಹಾಗೂ ನಂದನ್. ಕಿಚ್ಚಿಗೆ ಕಣ್ಣೀರ್ ಸುರಿಸು ಬಾಳುವ ದೇವರಲ್ಲಿ ಹರಸು. ಕನ್ನಡ ಕನ್ನಡ ಎಲ್ಲ ಮಕ್ಕಳು ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಫ್ಯಾಷನ್ ಶೋ ಮಕ್ಕಳು. ಕನ್ನಡ ಕನ್ನಡ ಸವಿ ಕನ್ನಡ. ಕನ್ನಡವೆನೆ ಕುಣಿದಾಡುವುದೆನ್ನದೆ ಕನ್ನಡವೆನೆ ಕಿವಿ ತುಂಬಿರುವುದು. ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು. ಕಾವನವಿಲ್ಲನು ಕಾಣುವ ಕವಿಯೊಳು ಕನೆ ಮನ ಮೈ ಮರೆಯುವುದು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ
ಪ್ರದರ್ಶನ ಮಾಡಿದ ಮಕ್ಕಳಿಗೆ ಧನ್ಯವಾದಗಳು. ಆಕ ಮಾರೆ ಅಲ್ಲಡಕ್ಕಿ ಆಕ ಮಾರೆ ತಡಿ ಇವಾಂಕ, ಇದು ಕನ್ನಡ ಶಾಲೆಯ ವಾರ್ಷಿಕ ದಿನದ ಕಾರ್ಯಕ್ರಮ. ನಿನಗೆ ಯಾವುದಾದ್ರೂ ಕನ್ನಡ ಹಾಡು ಬರುತ್ತಾ? ಹಾಡ್ತೀನಿ ಕನ್ನಡ ಪದ್ಯಗಳನ್ನು. ಕೇಳಬೇಕಾ? ಬೇಡ. ಆದರೆ ನಿನಗೆ ಕನ್ನಡ ವಚನಗಳನ್ನು ಹಾಡೋದನ್ನು ಕೇಳಿದ್ಯಾ? ಓ, ಗೊತ್ತಾಯ್ತು ನೀನು ಯಾವುದರ ಬಗ್ಗೆ ಮಾತಾಡ್ತೀಯಾ ಅಂತ. ಹಾಗಾದರೆ ನಮ್ಮ ಶಾಲೆಯ ಅವ್ಯುತ್ ಈಗ ವಚನಗೀತೆ ಹಾಡುತ್ತಾನೆ. ಕೇಳೋಣ ಬನ್ನಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ವಚನದಲ್ಲಿ ನಾಮಾಮೃತ ತುಂಬೆ, ವಚನದಲ್ಲಿ ನಾಮಾಮೃತ ತುಂಬೆ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮಯ ಕೂಡಲ ಸಂಗಮ ದೇವ ನಿಮ್ಮಯ, ಕೂಡಲ ಸಂಗಮ ದೇವ ನಿಮ್ಮಯ, ಚರಣ ಕಮಲದೊಳಗಾನವು ತುಂಬಿ, ಚರಣ ಕಮಲದೊಳಗಾನವು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ನಮ್ಮ ಅದ್ಭುತ ಪ್ರತಿಭೆ ಅವ್ಯುಕ್ತ್ ಅವರಿಗೆ. It is my great pleasure to welcome our principal of IILP, Azita Sabeti, to the annual day of Kannada School. Language is not only a means of communication, but also a powerful reflection of our identity, history, and connection. Thanks to the work of amazing people like Azita, who are helping to preserve and promote and revitalize our language. Thank you so much, Azita. I now request Azita to say a few words to the audience. Thank you. Good morning, everyone. Very too nice to meet you, actually, because usually I send it by email. Am I right? I was very proud of those students. They are so good. It's not just good, very good. And I think you should be proud of them, too. As a principal, I'm so proud of this school
and your program is one of our program. I know you are a small amount of our program, but very effective. First of all, I say thank you to all our instructors. Please do it. Thank you. Because they're working so hard to keep your community alive for the kids to be in touch with the language and program. As a principal, before I started everything, my job here is to make a safe place, first for the kids, then for my instructors, and then be in service for you. But most important is our program is very short, 9:30 to 12. I really appreciate if the kids coming on time, because those gentlemen and ladies working to have some fun program for love of the language for your kids. For every minute they have a plan. And if you lose 10 minutes, half an hour, the kids don't get it. Please be on time, either for arrival or dismiss, because sometimes kids feel not safe, stay here. I know some of our instructors bring the kids here, such as great sacrificing time, but we need the parents be with us, always a part of our program, okay? Bring more people of your community, such as Great Things, and try your best to keep that program alive. That's the only things we need. If your kids is in the allergy alert, we need you really inform the office. If they need EpiPen, we need 2 EpiPens during our program. One with the kids, one in the office in case. Please don't forget, during winter time, today we have a big mess everywhere, but we need indoor shoes, we need a snack for the kids, because as a regular day school, we are from OCDSP, the same rule. If they don't have indoor shoes, they can use the gym. And unfortunately, it's not safe to take the boot off and walk without shoes, because can happen any innocent here, that means fire alarm or something. We need kids have some shoes. That's the only things I need from you, and please read whatever I send it. Sometimes it's so long, but it's all for your information. Thank you so much, Frank. Thank you so much, Azita. I now request Arnavi to give a little token of our appreciation to Azita. Thank you so much for being kind to all our Kannada students and to the parents and making the safe place here at school. ಕ್ಯಾನಡಾದ ಕನ್ನಡ ಶಾಲೆ ಹೆಂಗಿರುತ್ತೆ ಗೊತ್ತಾ ಸಿರಿ? ಹೌದು, ಪ್ರತಿ ಶನಿವಾರ ಬರ್ತೀವಲ್ಲ. ನಮಗೆ ಗೊತ್ತು, ಆದರೆ ನಮ್ಮ ಪೋಷಕರಿಗೆ ತೋರಿಸೋಣವಾ? ಹಾಗಾದರೆ ಬನ್ನಿ ನೋಡೋಣ. ನಮ್ಮ ಕನ್ನಡ ಶಾಲೆಯ ಕಿರು ನಾಟಕ ನಮ್ಮ ಪುಟಾಣಿ ವಿದ್ಯಾರ್ಥಿಗಳಿಂದ ಜೋರದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಧನ್ಯವಾದಗಳು. ಕೂತ್ಕೊಳ್ಳಿ. ರಿಯಾನ್, ಪ್ರಾರ್ಥನೆ ಮಾಡುವ. ಗಣಪತಿ 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 ಬಾಲಯಮ ಗಣಪತಿ ಗಣಪತಿ ಗಜಪತಿ ಮಮಪತಿ ವರಪತಿ ಸುರಪತಿ ಬಾಲಯಮ ಗಣಪತಿ ಬಾಲ ಗಣಪತಿ ನತನ ಗಣಪತಿ ಗಂಭೀರ ಗಣಪತಿ ವಾತಾಪಿ ಗಣಪತಿ 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 ಬಾಲಯಮ. ತುಂಬ ಚೆನ್ನಾಗಿ ಎಲ್ಲರೂ ಚಪ್ಪಾಳೆ ಹೊಡೀರಿ. ನೀವೆಲ್ಲರೂ ತಿಂಡಿ ತಿಂದ್ರಾ? ದೇವ್, ನೀನು ಬಾಯಲ್ಲಿ ನೀನೇನು ತಿಂಡಿ ತಿಂದೆ? ಪಾರ್ಕೆ
ಕೇಕ್ಸು ಕನ್ನಡದಲ್ಲಿ ಏನು ಹೇಳೋದು? ಗೊತ್ತಿಲ್ಲ. ಪ್ಯಾನ್ ಕೇಕ್ಸು ಕನ್ನಡದಲ್ಲಿ ದೋಸೆ. ಎಲ್ಲರೂ ಹೇಳಿ. ದೋಸೆ. ಚಪ್ಲಿ. ಇಲ್ಲ, ಅದು ಚಪ್ಲಿ ಅಲ್ಲ, ಚಪ್ಪಾಳೆ. ಚಪ್ಪಾಳೆ. ಶಾರ್ವಿಕ್, ನೀನು ಬಾ ಇಲ್ಲಿ. ನೀನೇನು ತಿಂಡಿ ತಿಂದೆ? ಎಗ್. ಎಗ್ನ ಕನ್ನಡದಲ್ಲಿ ಏನು ಹೇಳೋದು? ಎಗ್ನ ಕನ್ನಡದಲ್ಲಿ ಏನು ಹೇಳೋದು? ಕನ್ನಡದಲ್ಲಿ ಹೇಳ್ತಾರೆ. ಹೋಗು ಮೈಕ್ ಹತ್ರ ಹೋಗು, ಹೇಳು ಜೋರಾಗಿ ಹೇಳು. ಒಂಟೆ. ಅದು ಒಂಟೆ ಅಲ್ಲ. ಒಂಟೆ ಅಂದರೆ ಕ್ಯಾಮಲ್, ಎಗ್ ಅಂದರೆ ಮೊಟ್ಟೆ. ಎಲ್ಲರೂ ಹೇಳಿ. ಮೊಟ್ಟೆ. ಚಪ್ಪಾಳೆ. ಆರ್ಣವಿ, ನೀನ್ ಬಾ ಇಲ್ಲಿ. ನೀನೇನು ತಿಂಡಿ ತಿಂದೆ? ಸ್ಪೆಗೆಟಿ. ಕನ್ನಡದಲ್ಲಿ ಏನು ಹೇಳೋದು ಸ್ಪೆಗೆಟಿಗೆ? ಗೊತ್ತಾಗ್ತಿಲ್ಲ. ಕನ್ನಡದಲ್ಲಿ ಸ್ಪೆಗೆಟಿ ಅಂದರೆ ಶಾವಿಗೆ. ಎಲ್ಲರೂ ಹೇಳಿ. ಶಾವಿಗೆ. ಚಪ್ಪಾಳೆ. ವ್ಯಾರ, ನೀನ್ ಬಾ ಇಲ್ಲಿ. ನೀನೇನು ತಿಂಡಿ ತಿಂದೆ? ಕಾಂಕ್ರೀಟ್. ಅದು ಕಾಂಕ್ರೀಟ್ ಅಲ್ಲ. ನಿನ್ನ ಅಪ್ಪ ಅಮ್ಮ ಕಷ್ಟಪಟ್ಟು ಎಲ್ಲ ತರಕಾರಿ ಹಾಕಿ ಮಾಡಿಕೊಟ್ಟಿದ್ರೆ ಕಾಂಕ್ರೀಟ್ ಅಂತ ಹೇಳಬಾರ್ದು, ಅದು ಉಪ್ಪಿಟ್ಟು. ಎಲ್ಲರೂ ಹೇಳಿ. ಉಪ್ಪಿಟ್ಟು. ಚಪ್ಪಾಳೆ. ಪ್ರಾರ್ಥನಾ, ನೀನ್ ಬಾ ಇಲ್ಲಿ. ನೀನೇನು ತಿಂಡಿ ತಿಂದೆ? ಡೀಪ್ ಫ್ರೈಡ್ ಡೋನಟ್ಸ್. ಅಯ್ಯಪ್ಪ, ಅದ್ಯಾವ ಥರ ತಿಂಡಿ? ಉದ್ದಿನ ವಡೆ. ಓ, ಉದ್ದಿನ ವಡೆನಾ? ಸರಿಯಾಗಿ ಹೇಳಿದೆ. ಕೂತ್ಕೋ. ಚಪ್ಪಾಳೆ. ಅರಿಹಾನ್, ನೀನ್ ಬಾ ಇಲ್ಲಿ. ನೀನೇನು ತಿಂಡಿ ತಿಂದೆ? ನಾನು ಅದೇನ ಕಷ್ಟದ ಹೆಸರು ಇಸಾಬೆಲ್ಲಾಬಾದ್. ಅದು ಇಸಾಬೆಲ್ಲಾಬಾತ್ ಅಲ್ಲ, ಬಿಸಿ ಬೇಳೆ ಬಾತ್. ಎಲ್ಲರೂ ಹೇಳೋ. ಎಲ್ಲರೂ ಹೇಳಿ. ಚಪ್ಪಾಳೆ. ಚಪ್ಪಾಳೆ. ಶಮನ್, ನೀನ್ ಬಾ ಇಲ್ಲಿ. ನೀನೇನು ತಿಂಡಿ ತಿಂದೆ? ಫಿಗರ್ ರೈಸ್. ಕನ್ನಡದಲ್ಲಿ ಏನು ಹೇಳ್ತಾರೆ ಫಿಗರ್ ರೈಸ್ಗೆ? ಚಿತ್ರಾನ್ನ. ಓ, ನಿಂಗೆ ಗೊತ್ತಲ್ವಾ? ಚೆನ್ನಾಗಿ ಹೇಳ್ದೆ. ಚಪ್ಪಾಳೆ. ವಿಹಾನ್, ನೀನ್ ಬಾ ಇಲ್ಲಿ. ನೀನೇನು ತಿಂಡಿ ತಿಂದೆ? Rice noodle bites with green sauce. ಅದೇನ? ಓ, ಅದು ಕನ್ನಡದಲ್ಲಿ ಏನು ಹೇಳೋದು? ಗೊತ್ತಿಲ್ಲ. ಕನ್ನಡದಲ್ಲಿ ಅದನ್ನ ಪಡ್ಡು ಅಂತ ಹೇಳ್ತಾರೆ. ಎಲ್ಲರೂ ಹೇಳಿ. ಪಡ್ಡು. ಚಪ್ಪಾಳೆ. ಆದ್ಯ ಅಷ್ಟೊಂದು ಸತಿ ಚಪ್ಪಾಳೆ ಚಪ್ಪಾಳೆ ಅಂತ ಹೇಳಿ ಸುಸ್ತಾಗಿರುತ್ತೆ.
ಎಲ್ಲರೂ ಅವಳಿಗೆ ಚಪ್ಪಾಳೆ ಹೊಡಿರಿ. ಆದ್ಯ, ನೀನೇನು ತಿಂಡಿ ತಿಂದೆ? ರೈಸ್ ಕೇಕ್ಸ್. ಕನ್ನಡದಲ್ಲಿ ಏನು ಹೇಳೋದು ರೈಸ್ ಕೇಕ್ಸ್ಗೆ? ಗೊತ್ತಿಲ್ಲ. ಕನ್ನಡದಲ್ಲಿ ರೈಸ್ ಕೇಕ್ಸ್ಗೆ ಇಡ್ಲಿ ಅಂತ ಹೇಳ್ತಾರೆ. ಎಲ್ಲರೂ ಹೇಳಿ. ಇಡ್ಲಿ. ಚಪ್ಪಾಳೆ. ನೆಕ್ಸ್ಟ್ ಯಾರು ಬರ್ತೀರಾ? ಎಲ್ಲಾರ್ಗು ಬರೋದು ಬೇಕಾ? ಸರಿ, ಎಲ್ಲರೂ ಒಂದು ಹಾಡು ಹೇಳೋಣ. ಬನ್ನಿ. It's ಅಪ್ಪ ಇರಬೇಕು. ಹಲೋ ಹಲೋ ಎಲ್ಲಾರು ಬೇಕು. ಸ್ವಲ್ಪ ಸ್ಪೇಸ್ ಇವಾಗ ಎಲ್ಲಾರು ಮಾಡ್ತಾರೆ. ಇನ್ನೊಂದು ಮೈಕ್ ಬೇಕಾ? ವಿಹಾನ್ ತಿಂಡಿ ಗಟ್ಟಿ ಹಾಕಿ ಮನೆಯ ಕಾಯಬೇಕು. ಬರೆ ಕಾಯಬೇಕು. ಬರೆ ಕಾಯಬೇಕು. ಬರೆ ಕಾಯಬೇಕು. ಬರೆ ಕಾಯಬೇಕು. ಧನ್ಯವಾದಗಳು. ಕನ್ನಡ ಶಾಲೆಯನ್ನು ಪ್ರತಿನಿಧಿಸುವ ಕಿರು ನಾಟಕ ಮಾಡಿದ ಮಕ್ಕಳಿಗೆ ಧನ್ಯವಾದಗಳು. ಇವಾಂಕ ಈಗ ನೋಡಿದ ಕಿರು ನಾಟಕದಲ್ಲಿ ಶಿಕ್ಷಕರ ಪಾತ್ರ ಚೆನ್ನಾಗಿತ್ತು ಅಲ್ವಾ? ಹೌದು, ಮಕ್ಕಳ ಪಾತ್ರನೂ ಚೆನ್ನಾಗಿತ್ತು. ಇಬ್ಬರ ಪಾತ್ರಗಳು ಚೆನ್ನಾಗಿತ್ತು. ಆದರೆ ಒಬ್ಬರೇ ನಾಟಕ ಮಾಡಿದ್ರೆ ಹೇಗಿರುತ್ತೆ? ಓ, ಏಕಪಾತ್ರಾಭಿನಯನ? ಹೌದು. ಈಗ ನೋಡೋಣ ಏಕಪಾತ್ರಾಭಿನಯವನ್ನ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಸ್ತವ್ಯಗಳಿಂದ. ಜೋರಾದ ಚಪ್ಪಲಿಯೊಂದಿಗೆ ಸ್ವಾಗತಿಸೋಣ. ನಮ್ಮ ಮಕ್ಕಳು ತುಂಬ ದಿನದಿಂದ ಪ್ರಾಕ್ಟೀಸ್ ಮಾಡಿ ಅಂತೂ ಯಾವ ಡೈಲಾಗ್ ಮರಿತಾರೋ ಅಂತ ಹೆದರ್ಕೊಂಡು ಟೀಚರ್ಸ್ ಕೂತಿದ್ವಿ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತೊಮ್ಮೆ ಮಕ್ಕಳಿಗೆ ಹಾಗೂ ಅವ್ರ ಪೇರೆಂಟ್ಸಿಗೆ, ನಮ್ಮ ಉದಯ್ ಸರಿಗೆ ಎಲ್ಲರಿಗೂ ಜೋರಾದ ಚಪ್ಪಾಳೆ ಸ್ನೇಹಿತರೆ. ಮಹಾಭಾರತ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಅದರಲ್ಲಿನ ಅಂಬೆ ಅನ್ನೋ ಒಂದು ಪಾತ್ರದ ಒಂದು ಸನ್ನಿವೇಶನ ಸ್ತವ್ಯ ಇವಾಗ ನಮ್ಮ ಮುಂದೆ ತೋರಿಸ್ತಾ ಇದ್ದಾಳೆ. ಅಂಬೆ ಸಾಲ್ವನನ್ನು ಇಷ್ಟಪಡ್ತಾ ಇರ್ತಾಳೆ. ಆದರೆ ಭೀಷ್ಮ ಬಂದು ಸ್ವಯಂವರದಲ್ಲಿ ಅಂಬೆ ಹಾಗೂ ಅವಳ ತಂಗಿಯರನ್ನು ಕರ್ಕೊಂಡು ಹೋಗ್ತಾನೆ. ಆಗ ಅಂಬೆಗೆ ಆಗುವಂಥ ನೋವು, ಸಂಕಟ, ಇದರ ಬಗ್ಗೆ ಸ್ತವ್ಯ ಇವತ್ತು ಮಾಡಿ ತೋರಿಸ್ತಾ ಇದ್ದಾಳೆ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಕರೆ ಮಾಡಿ.
ಕರ್ತವ್ಯ. ಇವತ್ತು ನಾನು ಅಂಬೆ ಪಾತ್ರ ಮಾಡುತ್ತಿದ್ದೇನೆ, ನೋಡಿ ಆನಂದಿಸಿ. ಭೀಷ್ಮ, ನಿನ್ನಿಂದಾಗಿ ನನ್ನ ಬಾಳು ನರಕವಾಯಿತು. ಹೃದಯದ ಭಾಷೆ ಅರ್ಥವಾಗದ ಪಶು ನೀನು. ನಿನ್ನೀ ವರ್ತನೆಯಿಂದ ಹೆಣ್ಣು ಅಲ್ಲದ ಗಂಡು ಅಲ್ಲದ ಷಂಡನೈಸಿರುವೆ. ಈ ಜನ್ಮದಲ್ಲಿ ಸಾಧ್ಯವಾಗದಿದ್ದರೇನು, ಮುಂದಿನ ಜನ್ಮ ಇರುವುದೇ ಆದರೆ ಹೆಣ್ಣು ಅಲ್ಲದ ಗಂಡು ಅಲ್ಲದ ಮತ್ತೊಂದಾಗಿ ಬಂದು ನಿನ್ನನ್ನು ಕೊಳ್ಳುತ್ತೇನೆ ಭೀಷ್ಮ. ಬದುಕಿನಲ್ಲಿ ನನಗೆ ಉಳಿದಿರುವುದು ಒಂದೇ ಒಂದು ಆಸೆ, ನನ್ನ ಹಗೆಯಾದ ನಿನ್ನ ಹೊಗೆ ಕಾಣುವುದು. ಅಗ್ನಿಕುಂಡದಲ್ಲಿ ಬಿದ್ದು ದದ್ದಲಾಗಿ ಹೋಗುತ್ತೇನೆ, ದದ್ದಲಾಗಿ ಹೋಗುತ್ತೇನೆ, ದದ್ದಲಾಗಿ ಹೋಗುತ್ತೇನೆ ಭೀಷ್ಮ. ಉರಿ ಉರಿ ನನ್ನ ಕಾಲುಗಳು ಸುಡುತ್ತಿವೆ, ನನ್ನ ಕಾಲುಗಳು ಸುಡುತ್ತಿವೆ. ಹಸ್ತಿನೆಯ ಅರಮನೆ ಹೊಸ್ತಿಲು ದಾಟಿ ಬರಬೇಕಾಗಿದ್ದ ಕಾಲುಗಳು ಸುಡುತ್ತಿವೆ. ಆದರೆ ನೀನು ನನ್ನನ್ನು ವಂಚಿಸಿದೆಯಾ? ಕೇಳು ಭೀಷ್ಮ, ದ್ವೇಷದ ಕಿಚ್ಚೋತ್ತಿಸುವ ಹೆಣ್ಣು ನಿನ್ನ ಮನೆಯ ಹೊಸ್ತಿಲು ದಾಟಿ ಬರಲಿ ಭೀಷ್ಮ. ಉರಿ ಉರಿ ಈ ಸುಡುತ್ತಿವ ಬೆಂಕಿ ನನ್ನ ತೊಡೆಗಳನ್ನು ಸುಡುತ್ತಿವೆ, ನನ್ನ ತೊಡೆಗಳನ್ನು ಸುಡುತ್ತಿವೆ. ಇದೇ ತೊಡೆಗಳ ಮೇಲೆ, ಇದೇ ತೊಡೆಗಳ ಮೇಲೆ ಮುದ್ದಾದ ಮಕ್ಕಳನ್ನ ಹೆತ್ತು ಹೊತ್ತು ಆಡಿಸಿ ಮುದ್ದಿಸಬೇಕೆಂದಿದ್ದೆ. ಆದರೆ ನನ್ನ ಎಲ್ಲ ಆಸೆಗಳನ್ನು ನರಕವಾಗಿಸಿದ ಪಾಪಿ ನೀನು. ನಿನ್ನ ಮನೆಯಲ್ಲಿ ಮಕ್ಕಳು ತೊಡೆ ಮುರಿದು ಸಾಯಲಿ. ಉರಿ ಉರಿ ಇದೋ ಸುಟ್ಟು ಕರಕಲಾಗುತ್ತೇನೆ, ಕರಕಲಾಗುತ್ತೇನೆ. ಹೆಣ್ಣಿನ ಶಾಪ, ಹೆಣ್ಣಿನ ಶಾಪ ನಿನ್ನನ್ನು ಬಿಡದು, ನಿನ್ನನ್ನು ಬಿಡದು, ನಿನ್ನನ್ನು ಬಿಡದು. ಧನ್ಯವಾದಗಳು. ಸಿರಿ, ನೀನು ಚಿಕ್ಕ ಇರುವಾಗ ನಿನ್ನ ಅಮ್ಮ ಲಾಲಿ ಹಾಡು ಹಾಡುತ್ತಾ ಇದ್ರಾ? ಹೌದು. ಯಾವ ಹಾಡು? ಜೋಜೋ ಲಾಲಿ ತುಂಬ ಸಲ ಹಾಡ್ತಾ ಇದ್ರು. ಓ ಹೌದಾ? ಹಾಂ ಹೌದು. ಈಗ ನನ್ನ ತಂಗಿ ಸ್ವರಗೂ ಹಾಡ್ತಾರೆ ಮಲಗ್ಸಕ್ಕೆ. ಕನ್ನಡದಲ್ಲಿ ತುಂಬ ಲಾಲಿ ಹಾಡು ಇದೆ ಅಲ್ವಾ? ಹೌದು. ಅಂತಹದೇ ಲಾಲಿ ಹಾಡು ಹಾಡಲು ನಮ್ಮ ಶಾಲೆಯ ವಿದ್ಯಾರ್ಥಿನಿಗಳಾದ ಪ್ರಾರ್ಥನಾ ಮತ್ತು ಆದ್ಯ ಬರಲಿದ್ದಾರೆ. ದಯವಿಟ್ಟು ಪ್ರೋತ್ಸಾಹಿಸಿ. ಈ ಮನೆಯ ಸೌಭಾಗ್ಯ
ಕಂದ ನನ್ನ ಪುಟ್ಟ ಕಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ. ಲಾಲಿ ಹಾಡು ಹಾಡಿದ್ದ ಪುಟಾಣಿಗಳಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ರಿಯಾ ಮತ್ತು ವಿಸ್ಮಿತಾ ನಿರೂಪಣೆ ಮಾಡಲಿದ್ದಾರೆ. ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವಂತಹ ಮಹಾನೀಯರಿಗೆ ನಮಸ್ಕಾರಗಳು. ನನ್ನ ಹೆಸರು ರಿಯಾ. ನನ್ನ ಹೆಸರು ವಿಸ್ಮಿತಾ. ಗಾದೆಗಳು ವೇದಗಳಿಗೆ ಸಮಾನ. ಗಾದೆಗಳನ್ನು 5ನೆಯ ವೇದಗಳೆಂದು ಕರೆಯಲಾಗುತ್ತದೆ. ಇಂತಹ ಗಾದೆ ಮಾತುಗಳನ್ನು ವಿವರಣೆಗಳೊಂದಿಗೆ ತಿಳಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿ ಅನೀಕರವರು. ಎಲ್ಲರಿಗೂ ನಮಸ್ಕಾರ. ಹಾಸಿಗೆ ಎದಷ್ಟು ಕಾಲು ಚಾಚು. ನಮ್ಮ ಹಿರಿಯರು ಜೀವನ ಅನುಭವದಿಂದ ಹಾಸಿಗೆ ಎದಷ್ಟು ಕಾಲು ಚಾಚು ಎಂದು ಹೇಳಿದ್ದಾರೆ. ಇರುವಷ್ಟರಲ್ಲಿ ನೆಮ್ಮದಿಯಾಗಿ ಇರುವುದನ್ನು ಕಲಿಯುವ ಜೀವನ ಪಾಠವನ್ನು ನಮಗೆ ಹೇಳುತ್ತಾ ಬಂದಿದ್ದಾರೆ. ನಮ್ಮ ಆದಾಯಕ್ಕೆ ತಕ್ಕಂತೆ ನಮ್ಮ ಖರ್ಚಿರಬೇಕೇ ಹೊರತು ಬೇಕಾಬಿಟ್ಟಿಯಾಗಿ ಮನ ಬಂದಂತೆ ದುಂದುಗಾರಿಕೆ ಮಾಡುವುದಲ್ಲ. ನಾವು ಮಲಗುವ ಹಾಸಿಗೆ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದಕ್ಕೆ ಕಾಲು ಚಾಚಬೇಕೇ ಹೊರತು ಅದರಿಂದಾಚೆಗೆ ಕಾಲು ಚಾಚಬಾರದು. ಹಾಸಿಗೆಯ ಮೇಲೆ ಮಲಗುವುದು ಆಯಾಸದ ಪರಿಹಾರಕ್ಕಾಗಿ, ಸುಖವಾಗಿ ನಿದ್ರಿಸುವುದಕ್ಕಾಗಿ, ವಿಶ್ರಾಂತಿಯನ್ನು ಪಡೆಯುವುದಕ್ಕಾಗಿ. ಹಾಸಿಗೆ ಮೀರಿ ಕಾಲು ಚಾಚುವುದು ಅಪಾಯಕರ. ಕಾಲು ನೆಲಕ್ಕೆ ಹೋಗುತ್ತದೆ, ನೆಲದ ಶೀತ ಮೈಗೆ ಇರುತ್ತದೆ. ಮಂಚದ ಮೇಲಿನ ಹಾಸಿಗೆಗಿಂತ ಕಾಲನ್ನು ಆಚೆಗೆ ಚಾಚಿದರೆ ನಿದ್ರಾಭಂಗವಾಗುತ್ತದೆ, ಆರೋಗ್ಯ ವ್ಯತ್ಯಾಸವಾಗುತ್ತದೆ. ನೀವು ಪಾಕೆಟ್ ಹಣವನ್ನು ಪಡೆದರೆ ನೀವು ಖರೀದಿಸಲು ಸಾಧ್ಯವಾದದನ್ನು ಮಾತ್ರ ಖರೀದಿಸಬೇಕು ಮತ್ತು ನಿಮ್ಮ ಬಜೆಟನ್ನು ಮೀರಿ ದುಬಾರಿ ವಸ್ತುಗಳನ್ನು ಕೇಳಬಾರದು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಂದು ಹೆಸರು ರೀಮಾರಾ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಊಟ ಬಲವನಿಗೆ ರೋಗವಿಲ್ಲ, ಮಾತು ಬಲವನಿಗೆ ಜಗಳವಿಲ್ಲ ಎಂದು. ಊಟದ ಬಗ್ಗೆ ಗಮನ ಹರಿಸಬೇಕು. ಯಾವ ರೀತಿ ಊಟ ಮಾಡುತ್ತೇವೆ, ಯಾವಾಗ ಮಾಡುತ್ತೇವೆ, ಯಾವ ತರಹ ಮಾಡುತ್ತೇವೆ, ಎಷ್ಟು ಸಲ ಮಾಡುತ್ತೇವೆ, ಇದರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿ ನಮಗೆಲ್ಲ. ಮನೆಯಲ್ಲಿ ತಂದೆ ತಾಯಿಗಳು ಈ ಬಗ್ಗೆ ಮಾಹಿತಿ ಇಲ್ಲ. ಅಡುಗೆ ಮಾಡುವವರಿಗೂ ಮಾಹಿತಿ ಇಲ್ಲ. ಇದು ನಮ್ಮ ಶಿಕ್ಷಣ ಪದ್ಧತಿಯ ಅಂಗವಾಗಬೇಕು. ಪ್ರತಿಯೊಬ್ಬೊಬ್ಬರಿಗೂ ಈ ವಿಷಯದ ಬಗ್ಗೆ ತಿಳಿದಿರಬೇಕು. ನಮ್ಮ ಶರೀರಕ್ಕೆ ಯಾವ ಪೌಷ್ಟಿಕ ಆಹಾರಗಳು ಬೇಕು, ಯಾವ ರೀತಿ ಊಟ ಮಾಡಿದರೆ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಶರೀರದ ಮೇಲೆ ಯಾವ ರೀತಿ ಪ್ರಭಾವ ಉಂಟಾಗುತ್ತದೆ ಎಂದು ತಿಳಿದುಕೊಳ್ಳುವುದು ಅತಿ ಅವಶ್ಯಕ. ಮತ್ತೊಂದು ಗಾದೆ ಇದೆಯಲ್ಲ, 1 ಹೊತ್ತು ತಿಂದವನು ಯೋಗಿ, 2 ಹೊತ್ತು ತಿಂದವನು ಭೋಗಿ, 3 ಹೊತ್ತು ತಿಂದವನು ರೋಗಿ, 4 ಹೊತ್ತು ತಿಂದವನು ಎತ್ಕೊಂಡು ಹೋಗಿ ಎಂದು. ನಾವು 4 ಸಲವನ್ನು ದಿನಕ್ಕೆ 10-15 ಸಲ ಊಟ ಮಾಡುತ್ತಾರೆ ಇದರವೇ. ಹೀಗೆ ಮಾಡುತ್ತಲಿದ್ದರೆ ಆರೋಗ್ಯ ಕೆಟ್ಟದು. ಎಷ್ಟು ಹೆಚ್ಚಾಗಿ ತಿಂದರೂ ವೈದ್ಯರಿಗೂ ಅಷ್ಟು ಹೆಚ್ಚಾಗಿ ಬಿಲ್ ಕೊಡಬೇಕಾಗುತ್ತದೆ. ಕೆಲವು ಆಹಾರಗಳನ್ನು ತಿಂದರೆ
ದೇಹವು ಶಕ್ತಿಯುತವಾಗುತ್ತದೆ. ಮತ್ತು ಕೆಲವು ಆಹಾರಗಳನ್ನು ತಿಂದರೆ ನಿಮಗೆ ಹೆಚ್ಚಾಗಿ ತೂಕಡಿಕೆ ಆಲಸ್ಯ ಉಂಟಾಗುತ್ತದೆ. ಹೆಚ್ಚಾಗಿ ಹಸಿದ ತರಕಾರಿಗಳನ್ನು ತಿಂದರೆ ನಾವು ಪ್ರಕೃತಿಗೆ ಹತ್ತಿರವಿರುತ್ತೇವೆ. ಧನ್ಯವಾದ. ಗಾದೆ ಮಾತುಗಳ ಮಹತ್ವವನ್ನು ತಿಳಿಸಿದ ಅನಿಕರವರಿಗೆ ಧನ್ಯವಾದಗಳು. ಗಾದೆ ಮಾತನ್ನು ತಿಳಿಸಿದ ರೀಮಾರಾವ್ರವರಿಗೆ ಧನ್ಯವಾದಗಳು. ಅಜ್ಜಿ ಕತೆಗಳನ್ನು ಕೇಳಿದ್ಯಾ ವಿಸ್ಮಿತಾ? ಹೌದು ರಿಯಾ, ನನ್ನ ಅಜ್ಜಿ ರಾಜನ ಕತೆಗಳನ್ನು ಹೇಳುತ್ತಾ ಇದ್ರು. ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ ಅಂತ. ಹೌದು ವಿಸ್ಮಿತಾ, ಅಂತಹದೇ ಕತೆ ಇರುವ ಪದ್ಯವನ್ನು ಹೇಳೋಕೆ ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಜೋರಾದ ಚಪ್ಪಳೆಯೊಂದಿಗೆ ಸ್ವಾಗತಿಸಿ. ಮೆಟ್ಟುವ ನೆಲಾದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಬಂದಿದ್ದರೆ ನೀ. ಪದ್ಯ ಹಾಡಿದ ಮಕ್ಕಳಿಗೆ ಧನ್ಯವಾದಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಹಿರಿಯರ ನುಡಿಮುತ್ತುಗಳು. ಮತ್ತೆ ಮುಂದುವರಿದ ಭಾಗ ಗಾದೆಗಳನ್ನು ವಿವರಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿ ರಿಷಿ ಚೇತನ್ ರವರಿಂದ. ನನ್ನ ಹೆಸರು ರಿಷಿ. ಈ ದಿನ ನಾನು ಮಾಡಿದ್ದುನ್ನೋ ಮಹಾರಾಯ ಎಂಬ ಗಾದೆಯ ಬಗ್ಗೆ ಮಾತನಾಡುತ್ತೇನೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ನಮ್ಮ ಹಿರಿಯರ ಅನುಭವದ ನುಡಿಮುತ್ತುಗಳು. ಅಂತಹ ಗಾದೆಗಳಲ್ಲಿ ಮಾಡಿದ್ದುನ್ನೋ ಮಹಾರಾಯ
ಎಂಬ ಗಾದೆಯು ಒಂದಾಗಿದೆ. ಇದು ಒಂದು ಜನಪ್ರಿಯ ಗಾದೆಯು ನಾವು ಮಾಡುವ ಕೆಲಸಕ್ಕೆ ತಕ್ಕಂತೆ ಫಲವನ್ನು ಅನುಭವಿಸಬೇಕೆಂದು ಸೂಚಿಸುತ್ತದೆ. ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅದರಿಂದ ಒಳ್ಳೆಯದನ್ನೇ ಪಡೆಯಬಹುದು. ಹಾಗೆ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಅದರಿಂದ ದೊರೆಯುವ ಫಲವು ಕೆಟ್ಟದಾಗಿ ಇರುತ್ತದೆ. ನಾವು ಮಾಡಿದ ಕರ್ಮಾನುಸಾರ ಫಲ ದೊರೆಯುತ್ತದೆ ಎಂದು ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅದು ತುಂಬ ಚಿಂತನೆಗಳು ಸದ್ಭಾವನೆಯಿಂದ ಮಾಡಿದ ಕರ್ಮಗಳಿಗೆ ಉತ್ತಮ ಪರಿಣಾಮ ಉಂಟಾಗುತ್ತದೆ. ಯಾವುದೇ ವ್ಯಕ್ತಿಗಾಗಲಿ ಕೆಟ್ಟದನ್ನು ಮಾಡಬಾರದು. ಸಹಾಯ ಮಾಡಲು ಕೆಟ್ಟದನ್ನು ಎಂದಿಗೂ ಮಾಡಬಾರದು. ಕೆಟ್ಟ ಕೆಲಸಗಳನ್ನು ಮಾಡುವುದರಿಂದ ಕ್ಷಣಿಕ ಸುಖ ದೊರೆಯಬಹುದು, ಆದರೆ ಭವಿಷ್ಯದಲ್ಲಿ ಅದು ತೊಂದರೆ ತಂದು ಕೊಡುತ್ತದೆ. ಹಾಗಲ ಗಿಡ ಹಾಕಿ ತಿನ್ನಲು ಸಿಹಿ ಹಣ್ಣು ಬೇಕು ಎಂದುಕೊಂಡರೆ ಅದು ಸಿಗುವುದಿಲ್ಲ. ಅದರಿಂದ ತಿಳಿದುಕೊಳ್ಳಬೇಕಾದ ಮುಖ್ಯ ವಿಷಯ ಏನೆಂದರೆ ನಾವು ಮಾಡುವ ಕೆಲಸಕ್ಕೆ ಅನುಗುಣವಾಗಿಯೇ ಪ್ರತಿಫಲ ದೊರೆಯುತ್ತದೆ. ತಾನು ಮಾಡಿದ ತಪ್ಪಿಗೆ ತಾನೇ ಶಿಕ್ಷೆ ಅನುಭವಿಸಬೇಕೆಂದು ಸೂಚಿಸುತ್ತದೆ. ಧನ್ಯವಾದಗಳು. ಗಾದೆಗಳನ್ನು ಹೇಳಿದಂಥ ರಿಷಿ ಚೇತನ್ ರವರಿಗೆ ಧನ್ಯವಾದಗಳು. ಮುಂದಿನ ಗಾದೆ ಮಾತು ವಿಭರವರಿಂದ. ಕಾಯೆ ಕಾವೆ ಕೈಲಾಸ ಕಾಯ್ ಕೆಸರ ಗುಬುದು ಕಷ್ಟಪಟ್ಟು ದುಡಿದಾಗ ದುಡಿಮೆ ನಮಗೆ ಬೇಕಾದ ಸೌಕರ್ಯಗಳನ್ನು ಪಡೆಯಲು ಸಹಾಯ ನೀಡುತ್ತದೆ. ಆದ್ದರಿಂದ ನಾವು ಸುಖವನ್ನು ಪಡೆಯಬಹುದು. ನಾವು ಯಾವುದೇ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು. ಕೆಲಸದಲ್ಲಿ ದೇವರನ್ನು ಕಾಣಬೇಕು. ಕಷ್ಟಪಟ್ಟು ದುಡಿದರೆ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗುತ್ತದೆ ಎಂಬುದನ್ನು ಬಸವಣ್ಣನವರ ಈ ವಚನ ಸೂಚಿಸುತ್ತದೆ. ಗಾದೆ ಮಾತನ್ನು ತಿಳಿಸಿದ ವಿಭಾರ್ ಅವರಿಗೆ ಧನ್ಯವಾದಗಳು. ನಗಲು ಕಲಿತವನು ಬಹುಕಾಲ ಬದುಕುತ್ತಾನೆ ಎಂದು ಬೀಚಿರವರು ಹೇಳಿದ್ದಾರೆ. ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ ಎಂದು ನಗಿಸಲು ಹಾಸ್ಯ ನಾಟಕವನ್ನು ಮಾಡಲಿದ್ದಾರೆ ಇಶಾನ್ ಮತ್ತು ಇವಾಂಕಾ. ನಾನು ಚೆನ್ನಾಗಿದ್ದೀನಿ ಇಶಾನ್, ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಇಶಾನ್, ಒಂದು ಟೊರೊಂಟೊನಲ್ಲಿ ಒಂದು ಭಾಷಣ ಸ್ಪರ್ಧೆ ಇದೆ, ಹೋಗ್ತೀಯಾ? ನಾನು ಹೋಗ್ತೀನಿ. ಯಾವುದೇ ಟಾಪಿಕ್ ಕೊಟ್ಟರು ನೀನು ಮಾತಾಡ್ತೀಯಾ? ನಾನು ಮಾತಾಡ್ತೀನಿ. ಸರಿ, ಹಾಗಂದ್ರೆ ಹಸುವಿನ ಟಾಪಿಕ್ ಕೊಟ್ಟರೆ ಏನು ಮಾತಾಡ್ತೀಯಾ? ಹಸು ಒಂದು ಸಾಕು ಪ್ರಾಣಿ. ಹಸು ಕಪ್ಪು ಇದ್ದರೂ ಬೆಲ್ಲಗಿನ ಹಾಲು ಕೊಡುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು. ಮೊಸರಿನಿಂದ ಮಜ್ಜಿಗೆ ಮಾಡಬಹುದು. ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು. ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು. ತುಪ್ಪದಿಂದ ಸಿಹಿ ತಿಂಡಿ ಮಾಡಬಹುದು. ಹಸು ಸೆಗಣಿಯನ್ನು ಹಾಕುತ್ತದೆ. ಸಾಕು ನಿಲ್ಲಿಸು. ಬೇರೆ ಏನಾದರೂ ಟಾಪಿಕ್ ಕೊಟ್ಟರೆ ಹೇಳ್ತೀಯಾ? ಹೌದು ಗುರುಗಳೇ. ಸರಿ, ಹಾಗಂದ್ರೆ ಸರಿ, ಕಾರ್ ಬಗ್ಗೆ ಹೇಳು ನೋಡೋಣ. ಸರಿ ಗುರುಗಳೇ, ಹೇಳ್ತೀನಿ. ಕಾರು ಇದು 4 ಚಕ್ರದ ವಾಹನ. ಹಿಂದುಗಡೆ ಒಂದು ಸ್ಟೆಪ್ನಿ ಅಂತ ಕೊಟ್ಟಿರುತ್ತಾರೆ. ಇದಕ್ಕೆ 4 ಡೋರ್ ಇರುತ್ತದೆ ಮತ್ತು 4 ಕಿಟಕಿ ಇರುತ್ತದೆ. ಕಿಟಕಿಯನ್ನು ಕೆಳಗೆ ಇಳಿಸಿದಾಗ ಅಕ್ಕಪಕ್ಕದೆಲ್ಲ ನೋಡಬಹುದು. ಹಾಗೆ ಹಸು ಕೂಡ ನೋಡಬಹುದು. ಹಸು ಒಂದು
ಹಸು ಕಪ್ಪು ಇದ್ದರೂ ಬೆಲ್ಲಗಿನ ಹಾಲು ಕುಡಿಯುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು, ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು, ತುಪ್ಪದಿಂದ ಸಿಹಿ ತಿಂಡಿ ಮಾಡಬಹುದು. ಹಸು ಸೆಗಣಿಯನ್ನು ಹಾಕುತ್ತದೆ. ಅಯ್ಯೋ, ಮತ್ತೆ ಹಸುವಿನ ಟಾಪಿಕ್ಗೆ ಬಂದೆಲ್ಲೋ. ನಿನಗೆ ಈ ಸಲ ಕಷ್ಟವಾದ ಟಾಪಿಕ್ ಕೊಡ್ತೀನಿ. ವಿಮಾನ ಬಗ್ಗೆ ಹೇಳು ನೋಡೋಣ. ಸರಿ ಗುರುಗಳೇ, ಹೇಳ್ತೀನಿ. ಏರೋಪ್ಲೇನಿಗೆ ಕನ್ನಡದಲ್ಲಿ ವಿಮಾನ ಅಂತ ಕರೆಯುತ್ತಾರೆ. ಇದರಲ್ಲಿ ನಾವೆಲ್ಲರೂ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರಯಾಣಿಸಬಹುದು. ಏರೋಪ್ಲೇನ್ನಲ್ಲಿ ಕೂತ್ಕೊಂಡು ಕೆಳಗೆ ನೋಡಿದಾಗ ಎಲ್ಲರೂ ಚಿಕ್ಕದಾಗಿ ಕಾಣಿಸ್ತಾರೆ. ಹಸು ಕೂಡ ಇಷ್ಟೇ ಕಾಣುತ್ತದೆ. ಹಸು ಕಪ್ಪು ಇದ್ದರೂ ಬೆಲ್ಲಗಿನ ಹಾಲು ಕೊಡುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು, ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು, ತುಪ್ಪದಿಂದ ಸಿಹಿ ತಿಂಡಿ ಮಾಡಬಹುದು. ಹಸು ಸೆಗಣಿಯನ್ನು ಭೂಮಿ ಮೇಲೆ ಇದ್ರೆ ತಾನೇ ನನ್ನ ಮಗನೇ ಹಸುವಿನ ಟಾಪಿಕ್ ಮತ್ತೆ ಬರೋದು. ಮಂಗಲ ಗ್ರಹ ಬಗ್ಗೆ ಮಾತಾಡೋ ನೋಡೋಣ. ಮಂಗಲ ಗ್ರಹ ಒಂದು ಅದ್ಭುತವಾದ ಜಾಗ. ನೀನೇನು ಹೋಗಿ ನೋಡಿದ್ಯಾ? ಇಲ್ಲ, ನಾನು ಹೋಗಿಲ್ಲ. ಆದರೆ ವಿಜ್ಞಾನಿಗಳು ಹೇಳಿದ್ದಾರೆ ಅಲ್ಲಿ ಆಟೋದ ಹಾಗೆ ಟ್ರಾಫಿಕ್ ಜಾಮ್ ಇರುವುದಿಲ್ಲ. ಅಲ್ಲಿ ಮನುಷ್ಯ ಕೂಡ ವಾಸಿಸಬಹುದು. ಆದರೆ ಮನುಷ್ಯ ಹೋದರೆ ಒಮ್ಮೆ ಹೋಗ್ತಾನಾ? ಇಲ್ಲ, ಹೆಂಡತಿ ಮಕ್ಕಳುಗಳು ಕರ್ಕೊಂಡು ಹೋಗ್ತಾನೆ, ಜೊತೆಗೆ ಹಸುನ ಕರ್ಕೊಂಡು ಹೋಗ್ತಾನೆ. ಹಸು ಕಪ್ಪು ಇದ್ದರೂ ಬೆಲ್ಲಗಿನ ಹಾಲು ಕುಡಿಯುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು, ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು, ತುಪ್ಪದಿಂದ ಸಿಹಿ ತಿಂಡಿ ಮಾಡಬಹುದು. ಹಸು ಸೆಗಣಿಯನ್ನು ಅಯ್ಯೋ, ಸಗಣಿ ಹಾಕುದು ನಿಲ್ಸೋ. ಯಾವ ಟಾಪಿಕ್ ಕೊಟ್ಟರು ಹಸು ಹಸು ಹಸು. ಇಂಥ ಸ್ಟೂಡೆಂಟ್ಸ್ಗಳನ್ನು ಏನ್ ಮಾಡುದು? ಕರ್ಕೊಂಬಾ ನಿನ್ನ ಅಪ್ಪನ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ನಾವು ಯಾಕೆ ಹಸು ಥರ ಬಂದಿದ್ದೀವಿ? ಹಾಸ್ಯ ನಾಟಕದಿಂದ ಮನೋರಂಜಿಸಿದ ಈಶಾನ್ ಮತ್ತು ಇವಾಂಕರ್ ಅವರಿಗೆ ಧನ್ಯವಾದಗಳು. ಕರ್ನಾಟಕದ ರಾಷ್ಟ್ರೀಯ ಪ್ರಾಣಿ ಯಾವುದು? ನಾವು ಪೂಜೆ ಮಾಡೋ ಪ್ರಾಣಿ ಯಾವುದು? ಹಸು ಮತ್ತು ಹುಲಿ ಕತೆ ಗೊತ್ತಾ ನಿಂಗೆ? ಹೌದು, ಪುಣ್ಯಕೋಟಿ. ಹಾಗಾದರೆ ಸತ್ಯವನ್ನು ಹೇಳುವ ಪುಣ್ಯಕೋಟಿ ಕಥೆಯ ಪದ್ಯವನ್ನು ಹಾಡಲು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬರುತ್ತಿದ್ದಾರೆ. ಜೋರಾದ ಚಪ್ಪಳೆಯೊಂದಿಗೆ ಸ್ವಾಗತಿಸಿ. ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದಿ ಇರುವ ಕಾಳಿಂಗನೆಂಬ ಗೊಲ್ಲನ ಪರಿಯನೆಂತೂ ಪೇಳ್ವೆನು. ಉದಯ ಕಾಲದೊಳೆದ್ದು ಗೊಲ್ಲನು ನದಿಯ ಸ್ನಾನವ ಮಾಡಿಕೊಂಡು ಮುದದಿ ತಿಲಕವ ಹಣೆಯಲ್ಲಿಟ್ಟು ಚದುರ ಶಿಖೆಯನ್ನು ಹಾಕಿದ. ಎಲೆಯ ಮಾವಿನ ಮರದ ಕೆಳಗೆ ಕೊಳನು ಊದುತ್ತ ಗೊಲ್ಲ ಗೌಡನು ಬಲಸಿ ನಿಂದಿಹ ತುರುಗಳನ್ನು ಚದುರ ಶಿಖೆಯ ಹಾಕಿದ. ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯು. ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಬುದ ನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿದು ಬೆಟ್ಟ
ರಕ್ತದ ಕಿಬ್ಬಿಯಳು ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಭೋರಿದುತ ಚಂಗನೆ ತುಡುಕಲೆರಗಿದ ರಭಸ ಕಂಜಿ ಚೆದರಿ ಹೋದವು ಹಸುಗಳು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಉನ್ನ ಹಾಲನು ಕೊಡೆದೆನೆನುತ್ತಾ ಚಂದದೀತ ಬರುತ್ತಿರೆ. ಇಂದೆನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂಡು ಬಲಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು. ಮೇಲೆ ಬಿದ್ದು ನಿಂದನಿಗಳೇ ಬೀಳ ಹೊಯ್ವೆನು ನಿಂದ ಹೊಟ್ಟೆಯ ಸೀರಿ ಬಿಡುವೆನು ಎನ್ನುತ್ತ ಕೋಪದಿ ಕೂಲ ವ್ಯಾಘ್ರನು ಕೂಗಲು. ಒಂದು ಭಿನ್ನ ಹುಲಿಯ ಕೇಳು ಕಂದ ಇರವನು ದೊಡ್ಡಿಯೊಳಗೆ, ಒಂದು ನಿಮಿಷದಿ ಮೊಳೆಯ ಕೊಟ್ಟು ಬಂದು ಸೇರುವೆನಿಲ್ಲಿಗೆ. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು, ನುಸಳಿ ಹೋಗುವ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು. ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯಿದು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಕೊಂಡು ತಿನ್ನುವೆನೆಂಬ ಹುಲಿಗೆ ಚಂಡ ಡೆಂಡ ಭಾಷೆ ಕೊಟ್ಟು ಕಂಡನೆ ನಾನು ನೋಡುವೆ ಹೋಗುವೆ ನಂಡು ಬಂಡನು ದೊಡ್ಡಿಗೆ. ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯಿದು. ಅಮ್ಮ ನೀನು ಸಾಯಲೇಕೆ, ನನ್ನ ತಪ್ಪಲಿ ಮಾಡಲೇಕೆ, ಸುಮ್ಮನಿಲ್ಲಿ ಅನ್ನಲಿತ ಅಮ್ಮನಿಗೆ ಕರು ಹೇಳಿತು. ಕೊಟ್ಟ ಭಾಷೆಗೆ ತಪ್ಪಲಾರೆ, ಕೆಟ್ಟ ಯೋಚನೆ ಮಾಡಲಾರೆ, ನಿಷ್ಠೆಯನ್ನಲಿ ಪೋಪಿನಲ್ಲಿಗೆ ಕತ್ತೆ ಕರಿದು ಖಂಡಿತ. ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯಿದು. ಆರ ಮೊಲೆಯನ್ನು ಕುಡಿಯಲಮ್ಮ, ಆರ ಬಲಿಯಲಿ ಮಲಗಲಮ್ಮ, ಆರ ಸೇರಿ ಬದುಕಲಮ್ಮ, ಆರು ನನಗೆ ಹಿತವರು. ಅಮ್ಮಗಳಿರ ಅಕ್ಕಗಳಿರ ಎನ್ನ ತಾಯೊಡ ಹುಟ್ಟುಗಳಿರ, ಕಂದ ನಿಮ್ಮವನೆಂದ ಕಾಣಿರಿ ತಬ್ಬಲಿ ಅನಿಕರುವನು. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಕಂದ ನಿಮ್ಮವನೆಂದ ಕಾಣಿರಿ ತಬ್ಬಲಿ ಅನಿಕರುವನು. ಚಪ್ಪವಿಯು ನೀನಾದೆ ಮಗನೇ, ಹೆಪ್ಪುವಿಯ ಪಾಯಾನು ಹೋಗುವನೆ, ಇಬ್ಬರು ನಾಚಿಯಲ್ಲಿ ತಂದು ತಪ್ಪಿಕೊಂಡಿತ್ತು ಖಂಡನ. ಸತ್ಯವೇ ಗೋವು ಕರುವನು ಬಿತ್ತು ಬಂತು ಸಾವಕಾಶವ ಮಾಡದಂತೆ, ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಉರಿಗೆಂತಿತು. ಕಂದವಿದೆಕೋ ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ, ಚಂದ ವ್ಯಾಘ್ರನೆ ನಿನ್ನಿದಲ್ಲವ ನೊಂದು ಸಂತಸದಿಂದಿರು. ಸತ್ಯವೇ ಭಗವಂತನೆಂದ ಪುಣ್ಯ ಕೋಟಿಯ ಕಥೆಯಿದು. ಪುಣ್ಯಕೋಟೆಯ ಮಾತ ಕೇಳಿ ಕನ್ನ ನೀರನ್ನು ಸುರಿಸಿ ನಂದು, ಕನ್ನ ಇವಳನ್ನು ಕೊಂದು ತೆಂದರೆ ಮೆಚ್ಚನ ಪರಮಾತ್ಮನು.
ಎಣ್ಣ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಪುಣ್ಯಕೋಟಿಯ ನಲಿದು ಕರುವಿಗೆ ಉನ್ನಸೀತು ಮೊಳೆಯ ಬೇಗದಿ ಚೆನ್ನಗೊಲ್ಲನ ಕರೆದು ತಾನು ಮುನ್ನ ತಾನೆಂತೆಂದಿತು. ಎನ್ನ ವಂಶದ ಗೋವುಗಳೊಳಗೆ ನಿನ್ನ ವಂಶದ ಗೊಲ್ಲರೊಳಗೆ ಮುನ್ನ ಪ್ರತಿ ಸಂಕ್ರಾಂತಿಯೊಳಗೆ ಚೆನ್ನ ಕೃಷ್ಣನ ಭಜಿಸಿರೆ. ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕರೆದು. ಧನ್ಯವಾದ. ಕೋಟಿ ಪದ್ಯದ ಮೂಲಕ ಸತ್ಯವೇ ದೇವರು ಎಂದು ಸಾರಿದ ಮಕ್ಕಳಿಗೆ ಧನ್ಯವಾದಗಳು. ನಮ್ಮ ಮಾತೃಭಾಷೆ ಯಾವುದು? ಕನ್ನಡ. ಕನ್ನಡ ಭಾಷೆಯಲ್ಲಿ ಎಷ್ಟು ಅಕ್ಷರ ಇವೆ? 49. ಹಾಗಾದರೆ ಈ ಕನ್ನಡ ಭಾಷೆ ಹೇಗೆ ಹುಟ್ಟಿಕೊಂಡಿತು ಕೇಳೋಣ ಬನ್ನಿ ನಮ್ಮ ಶಾಲೆಯ ಸಾನ್ವಿಕರಿಂದ. ಪ್ರಿಯ ಶಿಕ್ಷಕರೇ, ವಿದ್ಯಾರ್ಥಿಗಳೇ ಮತ್ತು ಸನ್ಮಾನ್ಯ ಅತಿಥಿಗಳೇ, ನಮಸ್ಕಾರ. ನಾನು ಇಂದು ಕರ್ನಾಟಕದ ಇತಿಹಾಸ, ಗೌರವ ಮತ್ತು ಪರಂಪರೆಯ ಪಯಣ ವಿಷಯದ ಬಗ್ಗೆ ಪ್ರಸ್ತುತಪಡಿಸುತ್ತಿದ್ದೇನೆ. ನಮ್ಮ ಕರ್ನಾಟಕವು ಇತಿಹಾಸ, ಸಂಸ್ಕೃತಿ, ಕಲಾ ಪರಂಪರೆ ಮತ್ತು ರಾಜರ ಕಥೆಗಳಿಂದ ಕೂಡಿದ ಸಮೃದ್ಧ ನಾಡಾಗಿದೆ. ಸುಮಾರು 2000 ವರ್ಷಗಳಷ್ಟು ಹಳೆಯದಾದ ಇತಿಹಾಸವು ಈ ನಾಡಿನ ಶೌರ್ಯ ಮತ್ತು ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಪ್ರಾಚೀನ ಕರ್ನಾಟಕ. ಮೂಲತಃ ಕರ್ನಾಟಕವು ಮೌರ್ಯರು, ಸಾತವಾಹನರು, ಕದಂಬರು, ಗಂಗರು, ಚಾಳುಕ್ಯರು ಮತ್ತು ರಾಷ್ಟ್ರಕೂಟರು ಇಂತಹ ಶಕ್ತಿಶಾಲಿ ಸಾಮ್ರಾಜ್ಯಗಳ ಆಡಳಿತವನ್ನು ಅನುಭವಿಸಿದೆ. ವಿಶೇಷವಾಗಿ ಚಾಲುಕ್ಯ ರಾಜರು ಕನ್ನಡ ಭಾಷೆಯ ಪ್ರಚಾರಕ್ಕೆ ಬಹುಮುಖ್ಯ ಕೊಡುಗೆ ನೀಡಿದ್ದಾರೆ. ಕ್ರಿಸ್ತಶಕ 4ನೇ ಶತಮಾನದಿಂದ ಕರ್ನಾಟಕದಲ್ಲಿ ಸ್ಥಳೀಯ ರಾಜವಂಶಗಳ ಆಳ್ವಿಕೆ ಪ್ರಾರಂಭವಾಯಿತು. ಕದಂಬರು ಮತ್ತು ಗಂಗರು ಮೊದಲ ಸ್ವಾತಂತ್ರ್ಯ ಕನ್ನಡ ರಾಜವಂಶಗಳಾಗಿದ್ದರು. ಬಾದಾಮಿ ಚಾಲುಕ್ಯರು ಕರ್ನಾಟಕವನ್ನು ಮಾತ್ರವಲ್ಲ, ದಕ್ಷಿಣ ಭಾರತವನ್ನು ತಮ್ಮ ಆಡಳಿತದ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದರು. ಪುಲಿಕೇಶಿ ದ್ವಿತೀಯನು ಹರ್ಷವರ್ಧನನು ಸೋಲಿಸಿದ ಮಹಾನ್ ಸಾಮ್ರಾಟ್. ಅವರ ನಂತರ ರಾಷ್ಟ್ರಕೂಟರು ಕರ್ನಾಟಕದ ಶಕ್ತಿಶಾಲಿ ಸಾಮ್ರಾಜ್ಯವನ್ನು ನಿರ್ಮಿಸಿದರು. ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಅಮೋಘವರ್ಷನು ಕನ್ನಡ ಭೂಷಣ ಎಂದು ಪ್ರಖ್ಯಾತನಾದನು. ಮಧ್ಯಕಾಲೀನ ಕರ್ನಾಟಕ. ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಮತ್ತು ಮೈಸೂರು ಒಡೆಯರು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ದರು. ಹೊಯ್ಸಳರ ಶಿಲ್ಪಕಲೆ, ವಿಜಯನಗರದ ವೃತ್ತಿಪರ ಆಡಳಿತ ಮತ್ತು ಮೈಸೂರು ಒಡೆಯರು ಕಲಾ ಪ್ರೋತ್ಸಾಹವು ನಮ್ಮ ಇತಿಹಾಸದ ಅಮೋಘ ಭಾಗವಾಗಿದೆ. ಹೊಯ್ಸಳ ಸಾಮ್ರಾಜ್ಯವು ಕರ್ನಾಟಕದ ಪ್ರಮುಖ ಸಾಮ್ರಾಜ್ಯವಾಗಿತ್ತು. ಅವರ ಕಾಲದಲ್ಲಿ ಕನ್ನಡ ಸಾಹಿತ್ಯ, ಶಿಲ್ಪಕಲೆ ಹಾಗೂ ಧಾರ್ಮಿಕ ಜೀವನ ಪ್ರಗತಿಯನ್ನು ಕಂಡಿತ್ತು. ಬಸವಣ್ಣನ ನೇತೃತ್ವದಲ್ಲಿ ವಚನ ಸಾಹಿತ್ಯ ವಿಕಾಸವಾಯಿತು. ವಿಜಯನಗರದ ಕುಸಿತದ ನಂತರ ಮೈಸೂರು ಒಡೆಯರು ಮತ್ತು ಕೆಳದಿ ನಾಯಕರು ಕರ್ನಾಟಕವನ್ನು ಆಡಳಿತ ನಡೆಸಿದರು. 1336ರಲ್ಲಿ ಹರಿಹರ ಮತ್ತು ಬುಕ್ಕ ಅವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಕೃಷ್ಣದೇವರಾಯನು ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ರಾಜನಾಗಿದ್ದನು. ಈ ಅವಧಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡ, ತೆಲುಗು ಮತ್ತು ಸಂಸ್ಕೃತ ಸಾಹಿತ್ಯ ಬೆಳೆದು ನಿಂತಿತ್ತು. 1565ರಲ್ಲಿ ತಲುಪಿದ ತಾಳಿಕೋಟೆ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯ ಕುಸಿಯಿತು.
ಆಧುನಿಕ ಕರ್ನಾಟಕ. ಇಂಗ್ಲಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಹೋರಾಟದವರೆಗೆ ಕರ್ನಾಟಕವು ಹಲವಾರು ತಾರತಮ್ಯಗಳನ್ನು ಎದುರಿಸಿತ್ತು. ಕರ್ನಾಟಕದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾದ ಕಿತ್ತೂರು ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನು ಅರ್ಪಿಸಿದರು. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದ ನಂತರ 1956ರಲ್ಲಿ ಮೈಸೂರು ರಾಜ್ಯ ಕನ್ನಡ ಭಾಷಾ ಆಧಾರದ ಮೇಲೆ ರಚನೆಯಾಯಿತು. 1973ರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಇಂದಿನ ಕರ್ನಾಟಕ. ಇಂದು ಕರ್ನಾಟಕವು ತಂತ್ರಜ್ಞಾನ, ಶಿಕ್ಷಣ, ಕೃಷಿ, ಕೈಗಾರಿಕೆ ಮತ್ತು ಸಂಗೀತ ಕಲೆಗಳಲ್ಲಿ ದೇಶದ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದೆ. ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತದೆ. ಕರ್ನಾಟಕವು ವೈವಿಧ್ಯಮಯ ಪರಂಪರೆಯುಳ್ಳ ರಾಜ್ಯವಾಗಿತ್ತು. ಅಲ್ಲಿ ಕನ್ನಡ ಸಾಹಿತ್ಯ, ಸಂಗೀತ ಮತ್ತು ಶಿಲ್ಪಕಲೆಗಳು ವಿಶ್ವಪ್ರಖ್ಯಾತವಾಗಿವೆ. ನಮ್ಮ ಇತಿಹಾಸವು ನಮ್ಮ ಹೆಮ್ಮೆಯ ಚಿಹ್ನೆಯಾಗಿದೆ. ನಾವು ಇದರ ಬಗ್ಗೆ ತಿಳಿದುಕೊಂಡು ಮುಂದಿನ ಪೀಳಿಗೆಗೆ ಹಂಚಿಕೊಳ್ಳುವುದು ನಮ್ಮ ಕರ್ತವ್ಯ. ಧನ್ಯವಾದಗಳು. ಕನ್ನಡ ಭಾಷೆಯ ಇತಿಹಾಸವನ್ನು ತಿಳಿಸಿಕೊಟ್ಟ ಸಾನ್ವಿಕ ಅವರಿಗೆ ಧನ್ಯವಾದಗಳು. ವಿಸ್ಮಿತಾ, ನೀನು ನ್ಯೂಸ್ ನೋಡ್ತೀಯಾ? ಹೌದು, ದಿನ ನೋಡ್ತೀನಿ. ದಿನದ ವಾರ್ತೆಗಳನ್ನು ಸ್ವಲ್ಪ ಫನ್ ಆಗಿ ಹೇಳಿದರೆ ಚೆನ್ನಾಗಿರುತ್ತೆ ಅಲ್ವಾ? ಹಾಂ ಹೌದು, ನೀನೇನು ಹೇಳ್ತಿದ್ಯಾ ಅಂತ ಗೊತ್ತಾಯಿತು. ಸುಳ್ಳು ವಾರ್ತೆಗಳನ್ನು ಓದಲು ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಶರಣ್ಯ ಮತ್ತು ಋತ್ವಿ ಅವರು ಬರಲಿದ್ದಾರೆ. ಪ್ರೇಕ್ಷಕರೇ, ಇದು ಕೊನೆಯ ಕಾರ್ಯಕ್ರಮ. ದಯವಿಟ್ಟು ಸಹಕರಿಸಿ. ಮಕ್ಕಳ, ಕೊನೆಗೆ ಕಾಣಿಸ್ತಾ ಇದ್ದೀರಾ ನೀವೆಲ್ಲ? ಪ್ಲೀಸ್ ಬಂದು ಕುರ್ಚಿ ಮೇಲೆ ಕೂತ್ಕೊಳ್ಳಿ. ಸುಳ್ಳು ವಾರ್ತೆಗಳು ಕೇಳಿ ನಾವು ಸ್ಕೂಲ್ ಟೈಮಲ್ಲಿ ಕೇಳಿದ್ವಿ ಅಲ್ವಾ? ಸೊ ಇವಾಗ ನೀವು ಕೇಳಿಸ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಏಕಾಗ್ರತೆಯಿಂದ ಕೇಳಿಸ್ಕೊಳ್ಳಿ. ಮಕ್ಕಳು ತುಂಬ ಪ್ರಾಕ್ಟೀಸ್ ಮಾಡಿದ್ದಾರೆ. ಕೊನೆ ಕಾರ್ಯಕ್ರಮ, ದಯವಿಟ್ಟು ಸಹಕರಿಸಿ. ದಿನನಿತ್ಯ ಹಾಸ್ಯ. ಓದುತ್ತಿರುವವರು ನಾವು, ಕೇಳುತ್ತಿರುವವರು ನೀವು. ಮೊದಲಿಗೆ ಮುಖ್ಯಾಂಶಗಳು. ಆಕಾಶದಲ್ಲಿ ಹಾರಾಡುತ್ತಿದ್ದ ವಿಮಾನಕ್ಕೆ ನೊಣ ಡಿಕ್ಕಿ ಹೊಡೆದ ಕಾರಣ ಸುಟ್ಟು ಭಸ್ಮವಾದ ವಿಮಾನ. 2025 ಸಾಲಿನ ಶೃಂಗಸಭೆಯಲ್ಲಿ ಅಮೆರಿಕ ಮತ್ತು ಕೆನಡಾ ನಡುವೆ ತೆರಿಗೆ ಸುಂಕ ರದ್ದು ಮಾಡಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಡಕ್. ಆಟೋವಾದ ಮನೆಯ ಗೃಹಪ್ರವೇಶದಲ್ಲಿ ಹೋಮದ ಹೊಗೆ ಹೆಚ್ಚಾಗಿ ಚಳಿಗೆ ಹೊರಗೆ ಹೋಗಲು ಆಗದೆ ಮೂರ್ಛೆ ಬಿದ್ದ ಜನ. ತನ್ನ ಪೋಸ್ಟ್ಗೆ ಲೈಕ್ ನೀಡಲಿಲ್ಲವೆಂದು ಹತ್ಯೆ ಮಾಡಿದ ರಾಮ, ಕೊನೆಗೂ ಲೈಕ್ ಕೊಟ್ಟು ಸತ್ತ ಶ್ಯಾಮ. ಮುಂದುವರಿದ ಸರಣಿ ಕಾರು ಕಳ್ತನ, ಕಾರುಗಳ್ಳರಿಲ್ಲ, ಎಚ್ಚರ ಫಲಕ ದಾಖಲು. ಟೋನಿ ಸ್ವಿಫ್ಟ್ ಕಾನ್ಸರ್ಟ್ಗೆ ಉಚಿತ ಟಿಕೆಟ್ ಕೊಟ್ಟರೂ ಖಾಲಿ ಹೊಡೆಯುತ್ತಿದ್ದ ಚಿತ್ರಮಂದಿರಗಳು. ಗೋಳಿ ಬಜ್ಜಿ ವೈರಸ್ ಮತ್ತೆ ಗ್ಯಾಟಿನೋ ಪಾರ್ಕ್ನಲ್ಲಿ ಪತ್ತೆಯಾಗಿದೆ. ನಾಡಿನಲ್ಲಿ ಮಾಡಿದ್ದ ಸಿಂಹ ಮತ್ತು ಹುಲಿಯ ರೀಲ್ಗಳು ಜಗತ್ತಿನಾದ್ಯಂತ ಪ್ರಸಿದ್ಧಿ ಹೊಂದುತ್ತಿವೆ. ಕೆನಡಾ ಪೋಸ್ಟ್ 2025ರ 49ನೇ ಮುಷ್ಕರ. ಅತಿ ಚಿಕ್ಕ ವಯಸ್ಸಿನಲ್ಲಿ ಸಾವನ್ನಪ್ಪಿದ 95ರ ಮುದುಕ. ನಮ್ಮ ಕೆನಡಾದಲ್ಲಿ ಕಪ್ಪೆಯೊಂದು ನೀರಿಂದು ಭ್ರಮಿಸಿ ಬ್ಲ್ಯಾಕ್ ಐಸ್ಗೆ ಹಾರಿ ಪೆಟ್ಟು ಬಿದ್ದು ಮೃತಪಟ್ಟ ಘಟನೆ ನಿನ್ನೆ ನಡೆದಿದೆ. ಹಸಿರು ಮರುಭೂಮಿಯಲ್ಲಿ ಹಿಮ ಕರಡಿಯೊಂದು ಕಂಡು ಬಂದಿದೆ. ಹುಲಿಯು ಹುಲ್ಲು ತಿಂದ ಅಪರೂಪದ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಡಾಕ್ಟರ್ ಮತ್ತು ನರ್ಸ್ಗಳ ಸಂಖ್ಯೆಯಲ್ಲಿ ಹೆಚ್ಚಳ ಕಂಡಿದ್ದು ರೋಗಿಗಳು ಇಲ್ಲದೆ ಖಾಲಿ ಹೊಡೆಯುತ್ತಿದ್ದ ಕೆನಡಾದ ಹಾಸ್ಪಿಟಲ್ಗಳು. ಚಂದ್ರಲೋಕಕ್ಕೆ ರೈಲು ಮಾರ್ಗ ಕಂಡು ಹಿಡಿದ ಹಳ್ಳಿಯ ಹುಡುಗ. ಚಪಾತಿಯ
ಚಪಾತಿಯ ದಟ್ಟ ಹೊಗೆಯಿಂದ ಅಕ್ಕಪಕ್ಕದ ಮನೆಯ ಸ್ಮೋಕ್ ಅಲಾರಾಮ್ಗಳ ಶಬ್ದ. 2 ನಿಮಿಷದಲ್ಲಿ ಅಗ್ನಿಶಾಮಕ ದಳದ ಆಗಮನ. ಸ್ಪೈಸ್ ಕರ್ನಾಟ 15ನೇ ಶಾಖೆ ಬಾರ್ ಹೇವೆನ್ನಲ್ಲಿ ತೆರೆಯಿತ್ತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಸುಳ್ಳು ವಾರ್ತೆಗಳಿಂದ ಮನರಂಜಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಾವು ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೀವಿ ಇವಾಗ. ಸೊ ವಂದನಾರ್ಪಣೆ. ಈ ಕಾರ್ಯಕ್ರಮ ನಡೆಸ್ಕೊಟ್ಟ ಎಲ್ಲ ಸಹೋದ್ಯೋಗಿಗಳು ಮತ್ತು ಶಾಲೆಯ ಮುಖ್ಯಾಧ್ಯಾಪಕರು ಮತ್ತು ಹಿರಿಯರು, ನಮ್ಮ ಅತಿಥಿಗಳಾಗಿ ಬಂದಂಥ ಎಲ್ಲ ಹಿರಿಯರು ಗೆ ಧನ್ಯವಾದಗಳು ಮತ್ತು ವಂದನೆಗಳು. ಈ ಕಾರ್ಯಕ್ರಮವನ್ನು ಸಾಕಾರ ಮಾಡೋಕ್ಕೆ ತುಂಬ 3 ತಿಂಗಳಿಂದ ಕಷ್ಟಪಟ್ಟು ನಮ್ಮ ಎಲ್ಲ ಉಪನ್ಯಾಸಕರು ರೆಡಿ ಮಾಡ್ಕೊಂಡಿದ್ರು. ಸೊ ಮಕ್ಕಳು ತುಂಬ ಕಷ್ಟಪಟ್ಟು ಈವನ್ ಡಿಸೆಂಬರ್ ರಜೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರು. ಸೊ ಅದಕ್ಕೆ ಪೇರೆಂಟ್ಸ್ಗೆ ಧನ್ಯವಾದಗಳು ಮತ್ತು ವಂದನೆಗಳು. ಜೋರಾಗಿ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು. ಈ ಕಾರ್ಯಕ್ರಮ ಸಾಕಾರ ಮಾಡೋಕ್ಕೆ ತುಂಬ ವಾಲಂಟಿಯರ್ಸ್ನು ಹೆಲ್ಪ್ ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಅವ್ರಿಗೂ ನಮಗೆ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಆಮೇಲೆ 2 ಮಾತುಗಳನ್ನು, 2 ಇಂಪಾರ್ಟೆಂಟ್ ಪಾಯಿಂಟ್ಸು. ಈ ಸಲ ನಾವು ಈ ಆ್ಯನ್ಯುವಲ್ ಡೇನ ಸ್ವಲ್ಪ ವಿಂಟರ್ ಟೈಮಲ್ಲಿ ಇಟ್ಕೊಂಡ್ವಿ. ಯಾಕಂದರೆ ನಾವು ನೋಡ್ತಾ ಇದ್ವಿ ಜೂನ್ ಟೈಮಲ್ಲಿ ಆಲ್ರೆಡಿ ಎಲ್ಲರೂ ವೀಕೆಂಡಲ್ಲಿ ಬ್ಯುಸಿ ಆಗ್ತಾಯಿದ್ರು. ಆ ಕಾರಣದಿಂದ ಮತ್ತು ಇವಾಗ ನಮಗೆ ಕನ್ನಡ ಸಂಘ ಆಟವಾದ ಅವ್ರದ್ದು ಏನು ಕಾರ್ಯಕ್ರಮಗಳಿರುತ್ತೆ ಅವು ಕೂಡ ಒಂದು ಒಳ್ಳೆ ಗ್ಯಾಪ್ ಇತ್ತು, 5 ತಿಂಗಳ ಗ್ಯಾಪ್ ಇತ್ತು. ಸೊ ನಡುವೆ ಇದು ಒಂದು ಒಳ್ಳೆ ಥರದ್ದು ಎಂಗೇಜಿಂಗ್ ಆ್ಯಕ್ಟಿವಿಟಿ ಅಂತ ಅಂದ್ಕೊಂಡು ಪೇರೆಂಟ್ಸ್ಗೆ ಆಯಿತು ಅಥವಾ ಮಕ್ಕಳಿಗೂ ಆಯಿತು ಒಂದು ಒಳ್ಳೆ ಕಾರ್ಯಕ್ರಮ ಆಗುತ್ತೆ ಅಂತ ನಾವು ಈ ಟೈಮ್ನ ಶಿಫ್ಟ್ ಮಾಡಿದ್ದೀವಿ. ಇದ್ರ ಬಗ್ಗೆ ನಿಮ್ಮ ಏನಾರು ಅನಿಸಿಕೆಗಳಿದ್ದರೆ ನಮಗೆ ದಯವಿಟ್ಟು ಇಮೇಲ್ ಮುಖಾಂತರ ತಿಳಿಸ್ಬೋದು. ನಿಮ್ಮ ಟೀಚರ್ಗೆ ನಿಮ್ಮ ಇಮೇಲ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು. ಏನಾದ್ರು ಇರಲಿ, ಪಾಸಿಟಿವ್ ನೆಗೆಟಿವ್, ಇಟ್ಸ್ ಎನಿ ಫೀಡ್ಬ್ಯಾಕ್ ಇಸ್ ಅ ಗುಡ್ ಫೀಡ್ಬ್ಯಾಕ್. ಸೊ ಥ್ಯಾಂಕ್ ಯು. ಪ್ಲೀಸ್ ಲೆಟ್ ಅಸ್ ನೋ. ಇದ್ರ ಆ ಫೀಡ್ಬ್ಯಾಕ್ ಪ್ರಕಾರ ನಾವು ನೆಕ್ಸ್ಟ್ ಇಯರ್ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ವಿಚಾರ ಮಾಡ್ತೀವಿ. ಇನ್ನೊಂದು ಪ್ರಮುಖ ವಿಚಾರ ನಾವು ಹೇಳಬೇಕು ಅಂದರೆ, ಇವಾಗ ಗ್ರೇಡ್ 8 ಅಷ್ಟೇ ನಮ್ಮ ಕನ್ನಡ ಸ್ಕೂಲ್ ಇರೋದು. ನಾವು ಕಮಿಟಿಯಿಂದ ನಾವು ಗ್ರೇಡ್ 9, 10, 11, 12ನ ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಪ್ರಿನ್ಸಿಪಲ್ ಅಜಿತಾ ಅವರು ಮತ್ತು ನಮ್ಮ ಡೈರೆಕ್ಟರ್ ಆಫ್ IILP ನೆಕ್ಟೀರಿಯಾ ಅವರು ನಮಗೆ ಅದಕ್ಕೆ ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ. ಅದಾದರೆ ಗ್ರೇಡ್ 9, 10, 11, 12 ಕನ್ನಡ ವಿಲ್ ಬಿ ಆನ್ ಆಪ್ಷನ್ ಫಾರ್ ಹೈಸ್ಕೂಲ್ ಕಿಡ್ಸ್ ಟು ಟೇಕ್ ಅಪ್ ಆ್ಯಂಡ್ ದೆನ್ ದ್ಯಾಟ್ ವಿಲ್ ಹ್ಯಾವ್ ಅ ಕ್ರೆಡಿಟ್ ಫಾರ್ ದ ಯೂನಿವರ್ಸಿಟಿ. ಸೊ ಆ ಥರ ಮಾಡೋ ಪ್ರಯತ್ನನ ಮಾಡ್ತಾಯಿದ್ದೀವಿ. ಧನ್ಯವಾದ. ಬಹುಶಃ ಈ ಆಗಸ್ಟಲ್ಲಿ ನಮಗೆ ಗೊತ್ತಾಗ್ಬೋದು ಅದು ಆಗುತ್ತೋ ಇಲ್ವೋ ಅಂತ, ಬಟ್ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ಆಮೇಲೆ ಕನ್ನಡ ಕಾರ್ಯಕ್ರಮಗಳು ಅಥವಾ ಕನ್ನಡ ಮಕ್ಕಳಿಗೆ ಏನಾದ್ರು ನಿಮಗೆ ಫೀಡ್ಬ್ಯಾಕ್ ಇದ್ದರೆ, ಒಳ್ಳೆ ಐಡಿಯಾಸ್ ಇದ್ದರೆ ಪ್ಲೀಸ್ ನಮಗೆ ನಿಮ್ಮ ಅನಿಸಿಕೆಗಳನ್ನು ಇಮೇಲ್ ಮುಖಾಂತರ ಅಥವಾ ಏನೋ ಮೆಸೇಜ್ ಅಥವಾ ಇನ್ ಪರ್ಸನ್ ನಮಗೆ ನೀವು ಹೇಳ್ಬೋದು. ಏನೋ ಒಳ್ಳೆ ಐಡಿಯಾಸ್ ಇದ್ದರೂ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ದಯವಿಟ್ಟು ನಮಗೆ ತಿಳಿಸ್ಕೊಡಿ. ನಾವು OCDSP ಎಂಪ್ಲಾಯಿ ಆಗಿದ್ದರಿಂದ ಇಲ್ಲ ಟೀಚರ್ಸು, ವಿ ಹ್ಯಾವ್ ಅವರ್ ಓನ್ ಬ್ಯಾಂಡ್ವಿಡ್ತ್ ಲಿಮಿಟೇಷನ್ಸ್ ಆ್ಯಂಡ್ ಸರಹದ್ದು ಅಂತ ಹೇಳ್ತಾರಲ್ಲ, ಸರಹದ್ದು ಇದೆ. ಅದರಲ್ಲಿ ನಾವು ಏನು ಮಾಡೋಕ್ಕಾಗತ್ತೆ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನಮಗೆ ಆನ್ಲೈನ್ ಶಿಕ್ಷಣ ಕೂಡ ನಡೆದುಕೊಂಡು ಹೋಗ್ತಾ ಇದೆ. ಹೋದ ವರ್ಷ 3 ಬ್ಯಾಚ್ ಆಯಿತು, ಈ ವರ್ಷ 2 ಬ್ಯಾಚ್ ನಡೀತಾ ಇದೆ. ಯಾರಿಗೆ ಇನ್ ಪರ್ಸನ್ ಬರೋಕ್ಕಾಗಲ್ಲ ಅವ್ರಿಗೆ ನಾವು ಆನ್ಲೈನ್ನು ನಾವು ಕಲಿಕೆಯನ್ನು ಮುಂದುವರಿಸ್ತಾ ಇದ್ದೀವಿ. ಸರ್ಟಿಫಿಕೇಷನ್ ಮುಂದುವರಿತಾ ಇದೆ. ಅಷ್ಟು ಹೇಳಿ ನಾನು ಮತ್ತೊಮ್ಮೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಮತ್ತು ವಂದನೆಗಳನ್ನು ತಲುಪಿಸ್ತೀನಿ. ನಾನಿವಾಗ ಒಬ್ಬೊಬ್ಬರನ್ನೇ ಕರಿತೀನಿ. ಕಮಿಟಿ ನಮ್ಮ ನಾಡಗೀತೆ ಆಗುತ್ತೆ ಇದಾದ ನಂತರ. ಸೊ ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೋಬೇಕು. ಅವಾಗ 1-2 ನಿಮಿಷದಲ್ಲಿ ಎಲ್ಲರನ್ನೂ ನಾನು ಸ್ಟೇಜ್ ಮೇಲೆ ಕರಿತೀನಿ. ಮಕ್ಕಳು ಎಲ್ಲರೂ ಯಾರಿದ್ದಾರೆ ದಯವಿಟ್ಟು ಸ್ಟೇಜ್ಗೆ ಕಳಿಸಿ. ಮಕ್ಕಳೆಲ್ಲರೂ ವೇದಿಕೆಗೆ ಬರಬೇಕು.
ಕಮಿಟಿ ಮೆಂಬರ್ಸ್ ಸುದೀಪ್, ಕುಪ್ಪಾರ್, ಪವನ್, ದೀಪಾ, ಸೀಮಾ ದಯವಿಟ್ಟು ವೇದಿಕೆ ಬರಬೇಕು. ರಘು, ಐ ನೋ ಹೀ ಈಸ್ ಬಿಹೈಂಡ್ ದ ಸೀನ್. ಆಮೇಲೆ ಲೋಕೇಶ್ ದಯವಿಟ್ಟು ವೇದಿಕೆ ಬರಬೇಕು. ಎಲ್ಲ ಮಕ್ಕಳು ವೇದಿಕೆ ಬರಬೇಕು. ಶರದಿಯವರು, ನಮ್ಮ ಟೀಚರ್ಸ್ ಎಲ್ಲರೂ ಈ ಸಲದ ವಿಶೇಷ ಅಂತಂದರೆ ನಮ್ಮ ಗ್ರೇಡ್ಸ್ 6, 7, 8 ಕಿಡ್ಸ್ ಏನಿದ್ದಾರೆ ಅವರೇ ಈ ಕಾರ್ಯಕ್ರಮನ ಹೋಸ್ಟ್ ಮಾಡಿದ್ರು. ಇದೇ ಥರ ಇನ್ನೂ ಮುಂದೆ ಹೊಸ ಐಡಿಯಾಗಳನ್ನು ಪ್ರಯತ್ನ ಮಾಡ್ತೀವಿ. ನಮ್ಮೆಲ್ಲ ಶಿಕ್ಷಣ ವೃಂದಕ್ಕೆ ಎಸ್ಪೆಷಲಿ ಶರದಿ ಅವರಾಯಿತು, ರೇಖಾ ಅವರಾಯಿತು, ಮಾಧುರಿ ಅವರಾಯಿತು, ಉಷಾ ಅವರಾಯಿತು, ಉದಯ್, ಎಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ಇವಾಗ ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೋಬೇಕು. ಕನ್ನಡ ನಾಡಗೀತೆ ಅನ್ನೋ ಒಂದು ಪ್ರಯತ್ನ ಪ್ಲೇ ಆಗುತ್ತೆ. ಇವಾಗ ಸ್ಟಾರ್ಟ್ ಮಾಡಿ. ಶರಣ